ಓ ನಮ್ಮಯ್ಯ ದೇವರು ಬಂದವ ಬನ್ನಿರು. ಗುರುಗಳು ನಮ್ಮ ತಂದೆಯವರು, ಇವರಿಗೆ 8 ಸ್ಟೇಟ್ ಅವಾರ್ಡ್, 2 ನ್ಯಾಷನಲ್ ಅವಾರ್ಡ್ ಆಗಿದೆ. ಮೊನ್ನೆ ರೀಸೆಂಟ್ ಆಗಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. ಅಮೆರಿಕೆಗೆಲ್ಲ ಹೋಗಿ ಬಂದಿವಿ ಸರ್. ಕಿವಿ ಕೇರ್ಸೋದಲ್ಲ, ಡೊಳ್ಳು ಬರ್ತಕ್ಕೆ ಎಲ್ಲ ಕಿವಿ ಇದಾಗಿದೆ ಸರ್. ಡೊಳ್ಳು ರೆಡಿ ಮಾಡ್ಲಿಕ್ಕೆ ಚರ್ಮ ಆದ ಮಾಡ್ಕೊಂತೀವಿ. ಈ ಮರದ ಬಡ್ಡಿನ ಕಡಿದು ಒಳಗಡೆ ಡೊಳ್ಳು ಮಾಡಿ ಈ ರೀತಿ ಫಿನಿಶಿಂಗ್ ಹಾಕಿ ಡಿಸೈನ್ ಹಾಕ್ತಿವಿ. ಇದೆಲ್ಲ ಬಾಯಿಲೆ ಮಾಡೋದು. ಈ ಅಲ್ಲೇ ಹೋಗ್ಬಿಟ್ಟಿದೆ, ಇಲ್ಲಿದೆ ನೋಡ್ರಿ ಮುಂದಲ್ದಲ್ಲ, ಅದಕ್ಕೆ ಹಾಕ್ಸಿದಲ್ಲು ಜೀವನ ಹೋಗದ ಅಲ್ಲಿ ಹೋಗೋದೇನು ಮುಖ್ಯ ಅಲ್ಲ ಅಂತ ಹೇಳಿ ನಾವ್ ಇದನ್ನ ಬಿಡಬಾರ್ದು ಅಂತ ಮಾಡ್ತಾ ಇದೀವ್ರಿ. ಈ ಊರಕ್ಕೆ ಆಗಲ್ಲ ಸರ್. ನಮ್ಮ ಅಪ್ಪಾಜಿ ನಮ್ಮ ತಾತವ್ರು ಬರ್ದಿದ್ದು ಡೊಳ್ಳಿದು. ಎಷ್ಟು ಕೆಜಿ ಇದು? 20 kg ತನಕ ಬರ್ಬೋದು. ಕಟ್ಟಿ ಕಟ್ಟಿ ನಮ್ಗೆ ಆಗಿರೋದು ನೋಡ್ರಿ ಹೆಂಗಾಯೋ ಬಾತ್ ಬಿಟ್ಟವ್ ಆ ಕಡೆಗೆ ಈ ಕಡೆಗೆ ನಮ್ಗೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಶ್ರೀ ಪ್ರಕಾಶ್ ಡೊಳ್ಳು ಕುಣಿತ ತಂಡ ಇವರ ಡೊಳ್ಳಿನ ಒಂದು ಅಂಗಡಿ ಸ್ನೇಹಿತರೆ. ಇದು ನೀವು ನೋಡ್ತಾ ಇದ್ದೀರ ರಸ್ತೆ, ಇದು ಹೊಸಪೇಟೆಯಿಂದ ಹಂಪಿಗೆ ಹೋಗುವಂಥ ರಸ್ತೆ. ಈ ಕಡೆ ಹೊಸಪೇಟೆ ಕಡೆಯಿಂದ ಬಂದು ನಮ್ಮ ಹಳೆಯ ಕೃಷ್ಣದೇವರಾಯರ ಈ ಟೋಲ್ ಗೇಟ್ನ ದಾಟಿಕೊಂಡು ಮುಂದೆ ಕಮಲಾಪುರ ದಾಟಿ ಇದು ಹಂಪಿಗೆ ಹೋಗುತ್ತೆ ರಸ್ತೆ. ಇದು ಮುಂದೆ ಸಾಗೆ ಬುಕ್ಸಾಗರ ಕಡೆ ಎಲ್ಲ ಹೋಗುತ್ತೆ. ಬಟ್ ಇದಿರೋದು ಇಲ್ಲಿ ಮಲಪ್ಪನ ಗುಡಿ ಅಂತ ಹೇಳಿ ಒಂದು ಗ್ರಾಮ ಇದು, ಅಲ್ಲಿರೋದು ಸ್ನೇಹಿತರೆ. ಸೊ ಇವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಡೊಳ್ಳಿನ ಕಲಾವಿದರು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಶೇಷ ಏನು ಅಂತಂದರೆ, ನಿಜವಾದ ಚರ್ಮ, ಒರಿಜಿನಲ್ ಚರ್ಮದ ಡೊಳ್ಳನ್ನು ತಯಾರಿಸುವ ಅಪರೂಪದ ಕಲಾವಿದರು, ಏಕೈಕ ಕಲಾವಿದರು ಅಂದ್ರೆ ತಪ್ಪಲ್ಲ ಸ್ನೇಹಿತರೆ. ಅವ್ರು ಹೇಗೆ ತಯಾರಿಸ್ತಾರೆ ಅಂತ ಅವ್ರ ಮನೆ ಕೂಡ ಹೋಗಿ ನೋಡೋಣ. ನಮ್ಮ ವಿನೋದ್ ಆಲ್ರೆಡಿ ಅವ್ರು ವಿಡಿಯೋ ಮಾಡಿದ್ದಾನೆ. ತುಂಬಾ ಅದ್ಭುತವಾಗಿ ಡೊಳ್ಳು ಆಮೇಲೆ ತಪ್ಪಡಿ ಇವೆಲ್ಲ ಮಾಡ್ತಾರ. ಆಮೇಲೆ ಇಲ್ಲಿ ನಮ್ಮ ಭಾಗದಾಗೆಲ್ಲ ಕುರಿ ಸಾಕ್ತಾರಲ್ಲ, ಕುರಿ ಆಡು ಎಲ್ಲ ಸಾಕ್ತಾರ. ಅದು ಅವ್ರಿಗೆ ಬೇಗ ಇಲ್ಲಿ ನಮ್ಮ ಭಾಗದಾಗ ಚರ್ಮ ವಾದ್ಯ ತಯಾರು ಮಾಡಕ್ಕೆ ಇದು ಸಿಕ್ಬಿಡುತ್ತೆ, ಚರ್ಮ ಸಿಕ್ಬಿಡುತ್ತೆ. ಈ ಕಚ್ಚಾ ವಸ್ತುಗಳ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲೆಲ್ಲ ಅವರು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಭಾಗದಲ್ಲೆಲ್ಲ ಈ ಡೊಳ್ಳು ವಾದ್ಯ ಭಾಳ ಫೇಮಸ್ಸು. ಅಂದರೆ ಜಾತ್ರೆ ಬರಲಿ, ಯಾವುದಾದ್ರೂ ಒಂದು ಶುಭ ಕಾರ್ಯ, ದೇವ್ರದ್ದು ಶುಭ ಕಾರ್ಯಗಳಲ್ಲಿ ಡೊಳ್ಳು ತರಿಸ್ತಾರ. ಆಮೇಲೆ ಈ ಅಲ್ಲಿಗೆ ಅಂತ ಬಾರಿಸ್ತಾರೆ ನಮ್ಮ ಭಾಗದಾಗ. ಆ ಅಲ್ಲಿಗೆ ಎಲ್ಲ ತಯಾರು ಮಾಡೋಕ್ಕೆ ಚರ್ಮ ವಾದ್ಯದಿಂದನೇ ಮಾಡಿದರೆ ತುಂಬ ಚೆನ್ನಾಗಿ ಅಂತಂದು ಇವತ್ತು ಚರ್ಮ ವಾದ್ಯನೇ ಯೂಸ್ ಮಾಡ್ತಾರೆ ಎಷ್ಟೋ ಕಡೆ ಜಾತ್ರೆಯಲ್ಲಿ. ಸೊ ಹಂಗಾಗಿ ಅದೆಲ್ಲ ವರ್ಕ್ ಮಾಡ್ತಾರೆ ತುಂಬ ಅದ್ಭುತವಾಗಿ. ವಿಶೇಷವಾದ ವಿಡಿಯೋ ತಮಗೆ ಬನ್ನಿ. ಹಳೆಯ ಅಂಗಡಿ ಸರ್ ಇದು. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಒಳಗಡೆ, ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗಡೆ ಇರೋದು ಇದು ಒಂದೇ ಸರ್. ಇದು ಹಳೆ ಕುರುಬರ ಪದ್ಧತಿ ಒಳಗಡೆ ಇರ್ತಕ್ಕಂಥ ಏನು ಕಾರ್ಯಕ್ರಮಗಳು ಏನಿದಾವಲ್ಲ ಸರ್, ತಬಲ ಆಗಿರಲಿ, ಡೋಲಕ್ ಆಗಿರಲಿ, ಆಮೇಲೆ ತಪ್ಪಡೆ ಆಗಿರಲಿ ಅಂಥವೆಲ್ಲ ಇಲ್ಲೇ ಸರ್ ಬಿಕ್ಕೊಡೋದಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದೆಲ್ಲ ಇವ್ರದ್ದು ಮೊದಲಿಂದ ಇದೆ ಸರ್ ಈ ಪದ್ಧತಿ. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಒಳಗಡೆ ಆಗಲಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗಡೆ ಇರೋದಾದ್ರ ಸಹಿತ ಇದು ಒಂದು ಅಂಗಡಿ ಬಿಟ್ಟರೆ ಬಳ್ಳಾರಿ ಒಳಗಡೆ ಸಹಿತ ಇಲ್ಲ ಸರ್ ಅಂಗಡಿ. ಒಂದೇ ಅಂಗಡಿ ಸರ್. ಅಂದರೆ ಬೇರೆ ಬೇರೆಯವ್ರು ಕೆಲವೊಬ್ಬರು ಎಕ್ಸ್ಪೀರಿಯನ್ಸ್ ಇದ್ದವ್ರು ಅವರು ಓನೋನ್ ಮಾಡ್ಕೊಂತಾರೆ ಸರ್. ಯಾವುದು ತಾಸಿ, ಡೋಲಕ್ಕು ಇವೆಲ್ಲ ಇರೋರು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ಕೊಂತಾರೆ. ಇವ್ರ ಹತ್ರ ಬೇಕಂದರೆ ಹುಬ್ಳಿ ಬಿಟ್ಟರೆ ಇಲ್ಲೇ ಸರ್ ಸಿಗೋದು ಪೀಸ್ಗಳೆಲ್ಲ. ಒರಿಜಿನಲ್ ಚರ್ಮ? ಒರಿಜಿನಲ್ ಚರ್ಮ ಸಿಗುತ್ತೆ ಸರ್. ಕೆಲವೊಂದೆಲ್ಲ ಇವೆಲ್ಲ ಮೆಟೀರಿಯಲ್ ತರಿಸಿ ಇಟ್ಟಿರ್ತಾರೆ ಸರ್, ಈ ಭಾಗದವ್ರಿಗೆ ಅನುಕೂಲ ಆಗಲ್ಲ ಅಂತ. ಈ ಭಾಗ ಅಂದರೂ ಸಹಿತ ಸರ್ ಕೊಪ್ಪಳ ಡಿಸ್ಟಿಕ್ನೂ ಬರುತ್ತೆ, ಬಳ್ಳಾರಿ ಡಿಸ್ಟಿಕ್ನೂ ಬರುತ್ತೆ ಸರ್, ರಾಯಚೂರು ಡಿಸ್ಟಿಕ್ ಜನನೂ ಬರ್ತಾರೆ ಸರ್ ಇಲ್ಲಿಗೆ. ಹಳೆಯ ಅಂಗಡಿ ಸರ್ ಇವರು. ಈ ಸಂಪ್ರದಾಯ ಮೊದಲಿಂದ ಇದೆ ಸರ್. ನಾವು ಸಣ್ಣ ಹುಡುಗರ ಇರಲಿಕ್ಕೆ ಇದೆ, ಅದಕ್ಕೆ ಬಿಫೋರ್ ಸಹಿತ ಇದೆ ಸರ್ ಇವರು ಹಳೆ ಪದ್ಧತಿ. ಓಕೆ ಸರ್, ನಮ್ಮ ಹೆಸರು ರಾಮಲಿಂಗ ಅಂತ ಹೇಳಿ ಸರ್. ರಾಮಲಿಂಗ ಅವರಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ ಸರ್. ಸ್ನೇಹಿತರೆ, ನಾವೀಗ ಡೊಳ್ಳಿನ ಕಲಾವಿದರಾದ ಪ್ರಕಾಶ್ ಅಣ್ಣವರ ಮನೆಗೆ ಬಂದು ಸ್ನೇಹಿತರೆ. ಇದು ಮಲಪನಗುಡಿ ಗ್ರಾಮದಲ್ಲಿರುವಂತಹ ಅವರ ಮನೆ ಸ್ನೇಹಿತರೆ. ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ವಿಶಾಲವಾದ ಜಾಗ ಇದೆ. ಸೊ ಅವ್ರು ಅದನ್ನು ತಯಾರಿಸ್ತಾ ಇರುವಂಥ ಪ್ರೋಸೆಸ್ ಕೂಡ ನಡೀತಾ ಇದೆ. ಸೊ ನಮಗೋಸ್ಕರ ಅವ್ರನ್ನ ಹೋಲ್ಡ್ ಮಾಡಿದರೆ ತಕ್ಷಣ ಹೋಗಿ ನಾವು ಹೇಗೆ ನಡೀತಾ ಇದೆ ಎಲ್ಲ ನಾವು ನೋಡೋಣ. ಏನಂತೀಯ? ಹೌದಣ್ಣ? ಎಸ್ ಪ್ಲೀಸ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಬರ್ರಿ ಅಣ್ಣವ್ರೆ, ಆರಾಮಿದ್ರೆ ಸರ್? ನಮಸ್ತೆ. ನಮಸ್ಕಾರ. ಬರಬೇಕು ಚಾನಲ್. ಸರ್ ಏನು ಮಾಡ್ತಾ ಇದ್ದೀರಿ ಸರ್? ನಾಳೆ ಬೆಳಿಗ್ಗೆ ಡೊಳ್ಳು ಕಟ್ಟಬೇಕು. ಇವತ್ತೆಲ್ಲ ಚರ್ಮ ಕ್ಲೀನ್ ಮಾಡ್ಕೊಂಡು ಕೂದಲು ತಕ್ಕಂದಿದ್ವಿ. ಈ ಥರ ನೆನೆ ಇಟ್ಟು ನೀರಿನಾಗ ಹಿಂಗಿಟ್ರೆ ಇವಾಗ 4 ಗಂಟೆಗೆ 4:15 ನೆನೆ ಇಟ್ಟರೆ ಮುಂಜಾನೆ 7-8 ಗಂಟೆಗೆ ಕೆಲಸಕ್ಕೆ ಬರುತ್ತೆ ಸರ್. ಡೊಳ್ಳು ಕಟ್ಟಲಿಕ್ಕೆ, ಡೊಳ್ಳು ಕಟ್ಟಕ್ಕೆ? ಹೌದು ಸರ್. ಡೊಳ್ಳು ರೆಡಿ ಮಾಡಲಿಕ್ಕೆ ಚರ್ಮ ಆದ ಮಾಡ್ಕೊಂತಿದ್ವಿ. ಚರ್ಮ ಆದ ಮಾಡ್ತೀವಿ. ಏನು ಚರ್ಮ ಇದು ಸರ್? ಇದು ಓತಿಂದು. ಓತಂದ್ರೆ ಅದು ಮೇಕೆದು ಗಂಡು ಬರುತ್ತಲ್ಲ, ಗಂಡು ಮೇಕೆದು? ಹೌದು. ಓಕೆ. ಇದು ನಾವು ಬಲಕ್ಕೆ ಹಾಕ್ಕೊಂತೀವಿ ಸರ್. ಬಲಕ್ಕೆ ಗುಣಿತ ಅಂತ ಬಡಿತೀವಲ್ಲ ಅದಕ್ಕೆ. ರೈಟ್ ಸೈಡು? ಹೌದು. ಇದು ಬಂದು ಎಡಕ್ಕೆ ಹಾಕ್ಕೊಂತೀವಿ. ಇದು ಹೆಣ್ಣು ಓತ, ಹೆಣ್ಣು ಆಡ. ಹೆಣ್ಣು ಆಡಿಂದು ಎಡಕ್ಕೆ ಹಾಕ್ಕೊಂತೀವಿ, ಓತಿಂದು ಬಲಕ್ಕೆ ಹಾಕ್ಕೊಂತೀವಿ ಸರ್. ಓಕೆ. ಇದು ನಗಾರಿ ರೆಡಿ ಮಾಡಕ್ಕೆ ಇಟ್ಟಿದ್ವಿ ಸರ್. ಅದನ್ನ ಅದೇನು ಯಾವ್ದ್ರದ್ದು?
ಇದು ಇದ್ರ ಸರ್ ಇದ್ರದ್ದು ಗಂಡದು ಒತ್ತಿಂದಿದ್ದು ರೆಡಿ ಮಾಡಕ್ಕೆ ಇಟ್ಟಿವಿ ಸರ್ ಅದನ್ನ ನಗಾರಿಗೆ. ಹೌದು. ಸೊ ನೀವು ಡೊಳ್ಳು ಮಾಡೋದು ಬಲಗಡೆಗೆ ಗಂಡು ಚರ್ಮ, ಎಡಗಡೆಗೆ ಹೆಣ್ಣು ಚರ್ಮ. ಹೌದು ಸರ್. ಹೌದು. ಗಂಡು ಹೆಣ್ಣು ಎರಡನ್ನೂ ಹಾಕೊಂಡು ಮಾಡಿದ್ರೆ ಸೌಂಡ್ ಬರುತ್ತೆ. ಹೌದು ಸರ್. ಒಂದು ದಿಮ್ಮಿಗೆ ತಗೊಂತೀವಿ ಸರ್, ಒಂದು ಜಣ್ಣಿಗೆ ತಗೊಂತೀವಿ. ಎರಡು ವೆರೈಟಿ ಬರುತ್ತೆ. ಸೊ ಸೌಂಡ್ಗೆ ಗಂಡು ಹೆಣ್ಣು ಎರಡು ಇರಬೇಕು ಕಾನ್ಸೆಪ್ಟ್. ಹೌದು ಹೌದು ಹೌದು. ಓ, ಪ್ರಕೃತಿ ಪುರುಷ. ಸೂಪರ್. ಸೊ ಎಲ್ಲಿ ತರ್ತೀರಿ ಚರ್ಮ, ಹೇಗೆ, ಏನು ನಿಮ್ಮ ಕತೆ? ಸರ್ ಎಲ್ಲ ನಾವು ಮಂಡ್ಯದಿಂದ ತರ್ತೀವಿ ಸರ್. ಮಂಡ್ಯದಿಂದ? ಹೌದು. ಕುರಿ ಕಟ್ ಮಾಡ್ತಾರಲ್ಲ ಸರ್ ಮಂಡ್ಯ ಅಂತಾರ, ಅಲ್ಲಿಂದ ಮಂಡಿಯಿಂದ ತರ್ತೀವಿ ಸರ್. ಓಕೆ. ತಗೊಂಬಂದು ಹಸೆ ಚರ್ಮ ತಗೊಂಬಂದು ಹಿಂಗೆ ಎದಿ ಮೇಲೆ ಹಸಿ ಚರ್ಮ ಹಿಂಗಿರ್ತದೆ ಸರ್. ಹಿಂಗೆ ತಂದ್ಮೇಲೆ ಹಿಂಗೆ ಸಿಡ್ಕೊಂತೀವಿ ಉದ್ದಕ್ಕೆ. ಕಟ್ ಮಾಡ್ತೀರಾ? ಕಟ್ ಮಾಡ್ಕೊಂಡು ಈ ಥರ ಹಾಸ್ಕೊಂಡು ಈ ಸುತ್ತರೆಲ್ಲ ಮಳೆ ಬಡಿತೀವಿ ಸರ್ ಇದಕ್ಕೆಲ್ಲ. ಇದು ಈ ಥರ? ಹೌದು ಸರ್. ಇಲ್ಲಿದೆ ನೋಡಿ, ಎಲ್ಲ ಅಗಲ ಮಾಡಿ ಒಂದು 35ರಿಂದ 40 ಮಳೆ ಬಡಿತೀವಿ ಸರ್. ಓ, ಅಂದರೆ ಟೈಟ್ ಆಗಿ ಫುಲ್ ಟೈಟ್ ಆಗಿರ್ಬೇಕು, ಯಾಕಂದ್ರೆ ಹಿಂಗಾಗ್ಬಿಡುತ್ತಲ್ಲ ಅದಕ್ಕೆ. ಹೌದು. ಈ ಥರ ಹಿಂಗೆ ಹಾಕಿ ಹಿಂಗೆ ಬಡಿತೀವಿ ಸರ್ ಸುತ್ತರಲ್ಲೇ. ಬಡ್ದ್ಮೇಲೆ ಬೆಳಿಗ್ಗೆ ನಾವು ಬಡಿದ್ರೆ ಸಾಯಂಕಾಲ 4 ಗಂಟೆಗೆ ಎಲ್ಲ ಡ್ರೈ ಆಗುತ್ತೆ. ಅದು ಡ್ರೈ ಆದ್ಮೇಲೆ ತೆಗೆದು ಉಳ್ಕಿದ ವೇಸ್ಟ್ ಚರ್ಮ ಇಲ್ಲೆಲ್ಲ ಇರ್ತೈತಲ್ಲ ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಎಕ್ಸ್ಟ್ರಾ ಕಟ್ ಮಾಡಿ ಬಿಸಾಕ್ಬಿಟ್ಟು. ಹೌದು, ಎಕ್ಸ್ಟ್ರಾ ಕಟ್ ಮಾಡಿ, ಯಾಕಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಸರ್, ಇಟ್ಕೊಂಬಕ್ಕ ಇದಾಗಲ್ಲ. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗೋದು. 3 ದಿನ ಮತ್ತೆ ಬಿಸಿಲಿಗೆ ಹಾಕ್ತೀವಿ ಸರ್. 3 ದಿನ? ಹೌದು. 3 ದಿನ ಬಿಸಿಲಿಗೆ ಹಾಕಿದ್ಮೇಲೆ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಈ ಥರ ಸೌಂಡ್ ಬರುತ್ತೆ. ಅಲ್ಲೇ ಫುಲ್ ಡ್ರೈ ಆಗಿದೆ, ಸೌಂಡ್ ಬರಬೇಕು. ಈ ಡ್ರೈ ಆದ್ಮೇಲೆ ಕತ್ರಿ ಆಮೇಲೆ ಚಾಕು ತಗೊಂಡು ನಾವು ಕಾಜಿಂದ ಕೂಡ ಕರಿತೀವಿ ಸರ್. ಅದು ಇದನ್ನೆಲ್ಲ ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಕೂದಲು. ಹೌದು ಸರ್, ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಮತ್ತೆ ಈ ತರ ವಾಶ್ ಮಾಡ್ತೀರಾ? ವಾಶ್ ಮಾಡಿ ನೀರಲ್ಲಿ ನೆನೆಟ್ಬಿಡ್ತೀವಿ ಸರ್. ನಾನು ತೋರಿಸ್ತೀನಿ ಅದನ್ನ ಹೆಂಗೆ ಇಡೋದು ಅಂತೇಳಿ. ಓಕೆ. ಈ ತರ ಸರ್ ಇದನ್ನ 3 ಪದ್ರು ಮಾಡಿ ಓ, ಕಲ್ಲಿಟ್ಬಿಟ್ರಿ? ಹೌದು ಸರ್. ಯಾಕಂದ್ರೆ ಮ್ಯಾಗ್ ಬರುತ್ತಲ್ಲ, ತೇಲ್ಬಾರ್ದು ಅಂತೇಳಿ. ಸೊ ಇದು ಗಂಡಿನ ಚರ್ಮ? ಹೌದು ಸರ್. ಗಂಡು ಮೇಕೆ? ಹೌದು. ಓತ ಸರ್, ಓತ ಅಂತೀವಿ ನಮ್ಮ ಕಡೆಯಿಂದ. ಒಬ್ಬೊಬ್ರು ಕೆಲವೊಂದು ಕಡೆ ಮೇಕೆ ಅಂತಾರ, ಕೆಲವೊಂದು ಕಡೆಗೆ ಒಂದೊಂದು ಇದು ಅಂತಾರೆ ಸರ್. ಇದು 2 ದಿನ ಬೇಕು ಸರ್. ಇದು ನಾಳೆ ಮಧ್ಯಾಹ್ನಕ್ಕೆ ಬರುತ್ತೆ ಕೆಲಸಕ್ಕೆ, ಯಾಕಂದ್ರೆ ದಪ್ಪ ಇರುತ್ತಲ್ಲ, ಜಲ್ದಿ ನೆನೆಯಲ್ಲ ನೀರಿನಲ್ಲಿ. ಓಕೆ. ಇದು ನಗರಿಗೆ ರೆಡಿ ಮಾಡಿದ್ವಿ ಸರ್. ಅದು ನಗರಿ ಬಿಗ್ಲಿಕ್ಕೆ. ಓಕೆ. ದೇವಸ್ಥಾನ ನಗರಿ. ಒಳಗಡೆ ಯಾಕೆ ನೀರು ಹಾಕೋದು? ಒಳಗಡೆ ಡ್ರೈ ಆಗ್ಬೇಕಲ್ಲ ಸರ್ ಎಲ್ಲ, ಯಾಕಂದ್ರೆ ಒಂದೊಂದು ಕಡೆಗೆ ಇಳಿಯಲ್ಲ ನೀರು ಹಿಂಗಿಟ್ಮೇಲೆ. ಸೊ ಆ ಥರ ಬಕೆಟಲ್ಲಿ ಇಟ್ಬಿಟ್ರಿ ಈಗ? ಹಾಂ ಸರ್. ನೀರು ತುಂಬಿಸ್ತೀರಿ? ಫುಲ್ ನೀರು ಹಾಕಿ ಹೋಗಿ ಸರ್. ಫುಲ್ ಮುಳುಗ್ಬೇಕದು? ಹೌದು. ಓಕೆ. ಬೆಳಿಗ್ಗೆ ನಮಗೆ ಕೆಲಸಕ್ಕೆ ಬರೋದು ಸರ್. ಬೆಳಿಗ್ಗೆ ಏನು ಮಾಡ್ತೀರಿ? ಇದನ್ನೆಲ್ಲ ತೆಗೆದು ಡೊಳ್ಳಿಗೆ ಕಟ್ಕೊಂತೀವಿ ಸರ್. ಡೊಳ್ಳು ಕಟ್ತೀರಿ? ಹೌದು. ಸೂಪರ್. ಸೊ ಅದಾಯ್ತು ಈಗ? ಇದು ಅದಾಯ್ತು ಸರ್. ಇದು ಬೆಳ್ತಕ್ಕ ನೆನಿಬೇಕು ಹಂಗೆ. ಸೊ ಈಗ ನೀವು ಮಂಡ್ಯದಿಂದ ಚರ್ಮ ತಂದು ಡೊಳ್ಳು ಕಟ್ಟಕ್ಕೆ ಮುಂಚೆ ಎಷ್ಟು ದಿವಸ ಆಗಿರುತ್ತೆ ಈ ಪ್ರೊಸೆಸಿಂಗ್ ಎಲ್ಲ ಸೇರಿ? ಸರ್ ಇದು 4 ರಿಂದ 5 ದಿನ ಆಗುತ್ತೆ ಸರ್. 4-5 ದಿವಸ? ಸೊ ಒಂದು ಚರ್ಮ ನೀವು ಬೈ ಮಾಡಿ ಮಾರ್ಕೆಟಿಂದ ಕಟ್ಟಕ್ಕೆ ಮುಂಚೆ 5 ದಿವಸ ಕೆಲಸ ಇದೆ? ಹೌದು ಸರ್. ಅಂದರೆ ನಾವೇನಂದ್ರೆ ಒಂದೇ ಸಲ ಒಂದು 4-5 ತಗೊಂಬಂದ್ಬಿಡ್ತೀವಿ ಸರ್. ಒಂದಕ್ಕೆ ಅಂದರೆ ಇದು ಕೆಲಸ ನಮಗೆ ಇದಾಗಲ್ಲ ಸರ್. 2-3ಕ್ಕೆ ಅಂದರೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು 4-5 ಚರ್ಮ ತಂದು ಒಂದೇಟಿಗೆ ರೆಡಿ ಮಾಡ್ಕೊಂತೀವಿ ಸರ್. ಸಂಡೇ ದಿನ ಸಿಗುತ್ತೆ ಸರ್. ನಮ್ಮ ಬೇರೆ ದಿನ ಸಿಗಲ್ಲ, ಬರೀ ಸಂಡೇ ಮಾತ್ರ. ಸಂಡೇ, ಬುಧವಾರ ಸ್ವಲ್ಪ ಮಟನ್ ಜಾಸ್ತಿ ಇದು ಮಾಡ್ತಾರಲ್ಲ ಸರ್, ಮಟನ್ ತಿನ್ನೋ ದಿನ. ಹೌದು. ಸೋಮವಾರ ಎಲ್ಲ ಜಾಸ್ತಿ ಇರುತ್ತೆ, ಅವತ್ತಾಗಿ ಸಿಗುತ್ತೆ ಸರ್. ಓಕೆ. ನೀವು ಹೋಗ್ತಿರ್ತಾರ ಮಂಡ್ಯಕ್ಕೆ? ಹೌದು ಸರ್. ಓ, ವಾರ ಹೋಗ್ತೀರಾ? ಹೌದು. ಮಂಡಿಗೆ? ಹೌದು ಸರ್. ಕುರಿ ಕಟ್ ಮಾಡ್ತಾರಲ್ಲ ಸರ್ ಸಾಹೇಬ್ರು, ಅದಕ್ಕೆ ಮಂಡಿ ಅಂತ. ಸೊ ಎಲ್ಲಿ ಅದು? ಕುರಿ ಮಂಡಿ ಹೊಸಪೇಟೆಗೆ ಸಿಗುತ್ತೆ ಸರ್. ಹೊಸಪೇಟೆ, ಕಮಲಾಪುರ, ಹುಲಿಗಿ, ಇಲ್ಲಿ ಗಾಳೆಮ್ಮ ದೇವಸ್ಥಾನದಾಗ ಕೂಡ ಸಿಗುತ್ತೆ ಸರ್. ಗಾಳೆಮ್ಮ ದೇವಸ್ಥಾನ ಅಂದ್ರೆ ಮಂಗಳವಾರ ದಿನ ಅಂದ್ರೆ ಓತ್ ಸಿಗುತ್ತೆ ಸರ್, ಆಡ್ ಸಿಗಲ್ಲ. ಬರೀ ಓತು ಕೊಯ್ತಾರಲ್ಲ ಅಮ್ಮಗ, ಹಂಗಾಗಿ ಅಲ್ಲಿಂದ ಕೂಡ ನಾವು ತಗೊಂಡ್ಬರ್ತೀವಿ. ತರ್ತೀರಿ? ಹೌದು. ಗಂಡು ಚರ್ಮ ಅಲ್ಲಿ ಗಂಡು ತರ್ತೀವಿ ಸರ್. ಇಲ್ಲಿ ಹೆಣ್ಣು ಅವೆಲ್ಲ ಕೊಡ್ತಾರೆ ಸರ್. ಕೊಡ್ತಾರೆ. ಸೊ ಎಷ್ಟು ಒಂದು ಚರ್ಮ ನಿಮ್ಗೆ ಸಿಗೋದು? ಎಷ್ಟು ರೂಪಾಯಿಗೆ ಸಿಗುತ್ತೆ ಸರ್? ಇದು ಹಸೆ ಚರ್ಮ ಅಂದ್ರೆ 120 ರಿಂದ 220 ಹೋಗುತ್ತೆ ಸರ್. ಅಂದ್ರೆ ಚರ್ಮದ ಸೈಜ್ ಮೇಲೆ, ಕ್ವಾಲಿಟಿ ಮೇಲೆ ಇದಿರುತ್ತೆ ಸರ್. ಆಮೇಲೆ ಜಾಲ ಅಂತ ಬರುತ್ತೆ ಇದರಲ್ಲಿ. ಅದಂದ್ರೆ ನಿಮಗೆ ಹಸೆ ಚರ್ಮನೇ 250 ಇಂದ 300 ರೂಪಾಯಿ ತನಕ ಆಗುತ್ತೆ ಸರ್. ಅದು ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ. ಆಮೇಲೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಜಾಲ ಅಂತೇಳಿ ಬರುತ್ತೆ ಇದರಲ್ಲಿ. ಅದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ 120 ರಿಂದ 150, 200 ತನಕ ಹೋಗುತ್ತೆ ಸರ್ ಚರ್ಮ. ಓಕೆ, ಸೂಪರ್. ಸೊ ಅದ್ರದ್ದು ಚರ್ಮ ತರ್ತೀರಿ ಈಗ? ಹೌದು. ಸೊ ಒಂದು ಡೊಳ್ಳು ಮಾಡಕ್ಕೆ 2 ಚರ್ಮ ಬೇಕು? ಹೌದು ಸರ್. ಓಕೆ. ಸೊ ಈಗ ಕಟ್ತಾರೆ? ಕಟ್ತೀವಿ ಸರ್. ನಗಾರಿ ತೋರಿಸ್ತೇನೆ ಬನ್ನಿ. ನಗಾರಿ ಬನ್ನಿ ಸರ್. ನಮ್ಮ ಅಣ್ಣರು ಪ್ರಕಾಶ್ ಅಂತೇಳಿ, ಪ್ರಕಾಶ್ ಕಾರಮಂಚಪ್ಪ ಅಂತೇಳಿ. ಓ, ಅಲ್ಲಿ ಬೋರ್ಡ್ ನಿಮ್ಮದೇ? ಹೌದು. ಪ್ರಕಾಶ್ ಡೊಳ್ಳು ಕಲಾವಿದರ ತಂಡ? ಹೌದು ಸರ್. ಹೌದು. ನಿಮ್ಮ ತಂಡ? ಹೌದು.
ಓಕೆ. ಅಂದ್ರೆ ಮೊದಲು ದೇವ್ರ ಹೆಸರು ಇಟ್ಟಿದ್ರಿ ಅದಕ್ಕೆ, ಹುಲ್ತೆಪ್ಪ ಮತ್ತು ತಂಡ ಅಂತ ಇಟ್ಟಿದ್ರು. ನಮ್ಮ ದೊಡ್ಡಪ್ಪ ಕೂಡ ಇದ್ರು ಅವಾಗ. ನಮ್ಮ ದೊಡ್ಡಪ್ಪನ ಹೆಸರು ಕೂಡ ಆಗ್ತೈತಿ, ದೇವ್ರ ಹೆಸರು ಆಗ್ತದೆ ಅಂತ. ಅದು ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಬಿಟ್ರಿ. ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಬತ್ತಾಡ ಮತ್ತೆ ಈಗ ನಾವು ನಮ್ಮ ಹೆಸರು ಮೇಲೆ ಸಂಘ ರಿಜಿಸ್ಟ್ರೇಷನ್ ಮಾಡಿಸಿ ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ನೀವು ಡೊಳ್ಳಿನ ಕಲಾವಿದ್ರ ಅಥವಾ ಇದನ್ನ ತಯಾರು ಮಾಡೋರು? ಎರಡೂ ಹೌದು. ಎರಡೂ ಹೌದು. ಇದು ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬಂದೀವ್ರಿ. ಚರ್ಮ ವಾದ್ಯ ಕಲೆನ ನುಡಿಸೋದು ಇದು ನಮ್ದು ರಕ್ತಗತ, ಕುಲಕಸಬು ಅಂತಾರಲ್ಲ ಹಂಗೆ ಚರ್ಮ ಅದ ಮಾಡೋದು. ಈಗ ಡೊಳ್ಳು ಬಡಿಯೋರು ಯಾರಾದ್ರೂ ಬಡಿತಾರ್ರಿ, ಬಟ್ ಚರ್ಮ ರೆಡಿ ಮಾಡಿ ಕೊಡೋರು ಯಾರು ಇಲ್ಲ, ಎಲ್ಲೇ ಇಲ್ಲ. ಅವಾಗೆಲ್ಲ ಬರೀ ಕುರುಬರಿಗೆ ಮಾತ್ರ ಸೀಮಿತವಾಗಿತ್ತು ಡೊಳ್ಳು ಬಡಿಯೋದು. ಈಗ ಹಂಗಿಲ್ಲ, ಹೆಣ್ಮಕ್ಳು ಬಾರಿಸ್ತಾರ, ಗಂಡು ಮಕ್ಕಳು ಬಾರಿಸ್ತಾರ, ಎಲ್ಲ ಸಮಾಜದವರು ಎಲ್ಲ ಮತಸ್ಥರು ಬಾರಿಸ್ತಾರೆ. ಕಟ್ಕೊಂಬೋದು ಮಾತ್ರ ಗೊತ್ತಿಲ್ಲ ಎಲ್ಲರಿಗೆ, ಗೊತ್ತಿಲ್ಲ. ಡೊಳ್ಳು ಕಟ್ಟೋದು ಬಾರಿಸೋದು ಎಲ್ಲರೂ ಬಾರಿಸ್ತಾರೆ, ಬಟ್ ಮಾಡಿಕೊಡೋರು ಬಹಳ ವಿರಳ. ಅದರಲ್ಲಿ ನಾವೆಲ್ಲ ಮಾಡಿಕೊಡ್ತೀವಿ. ನಗಾರಿ, ಡೊಳ್ಳು, ದಿಮ್ಮಡಿ, ಡಗ್ಗ. ಇದು ನೋಡ್ರಿ, ಇದು ಭಜನಿ ಡಗ್ಗ. ಇದನ್ನ ನೋಡ್ರಿ, ಈ ರೀತಿ. ಇದು ಹಳೆ ಪದ್ಧತಿ. ಸುಣ್ಣ ಬೆಲ್ಲ ಹಾಕ್ತಾರೆ ಒಳಗಡೆ, ಹಾಕಿ ಇದನ್ನೆಲ್ಲ ಸುತ್ತ ಕಟ್ಟಿ ಹಸೆ ಚರ್ಮ ನೆನ್ನಿಟ್ಟು ಈ ತರ ಉರೆ ಕಣ್ಣಿ ಬಿಗಿದ್ರೆ ಈ ರೀತಿ ರೆಡಿ ಆಗ್ತದ್ರಿ. ಇದು ಕಟ್ಟಿಗೆ ಒಳಗೆ ಇರುತ್ತೆ, ಇದು ಒಳಗಡೆ ಇದು ಕಟ್ಟಿಗೆ ಇರ್ತದೆ, ಮರ. ಇದು 2 ದಿನ ಆರಿದ್ರೆ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ಇದನ್ನ ಕರೆಕ್ಟ್ ಆಗಿ ಫಿನಿಶಿಂಗ್ ಮಾಡಿ ಕೊಯ್ದು ಹೋಗ್ದು ಬಿಡ್ತೀವಿ. ಇದು ಭಜನಿ ಮಾಡಕ್ಕೆ ದಿಮ್ಡಿ ರೆಡಿ ಆಗ್ತೈತಿ. ಇದು ಪಂಚವಾದ್ಯ ಅಂತೇಳಿ ನಗಾರಿ. ಆ ಪಂಚವಾದ್ಯಕ್ಕೆ 2 ಜಾಗಟಿ, 2 ಗಂಟೆ, 1 ನಗಾರಿ ಬರ್ತದ್ರಿ. ಹರಿದೋದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರ ಕಂಪ್ನಿಯವರು ವಾಪಸ್ ಕಳಿಸ್ಬಿಡ್ತಾರೆ. ಬಟ್ ಅಷ್ಟು ಅಮೌಂಟ್ ಇಂದು ವೇಸ್ಟ್ ಆಗ್ಬಾರ್ದಂತ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಕಂಪನಿಯವರೇ ಮಾಡ್ತಾ ಇದ್ರಿ? ಕಂಪನಿಯವ್ರಿಗೆ ಮಾಡಕ್ ಬರೋದಿಲ್ಲ. ಅವ್ರ ಏನಂದ್ರೆ ಎಲ್ಲ ಸೇಟ್ರ ಮಂದಿ ಮಾರ್ತಾರೆ ಅಂದ್ರೆ ಮಾರ್ತಾರೆ ಸರ್. ಈ ಮಾಡಕ್ಕೆ ಆಗಲ್ಲ ಅವ್ರಿಗೆ, ಮಾಡಕ್ ಬರಲ್ಲ. ಹಂಗಾಗಿ ಮತ್ತೆ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ ಮೇಲೆ, ಚರ್ಮ ಬಿಟ್ಟು ಪ್ಲಾಸ್ಟಿಕ್ ಹಾಕಿ ಕೊಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ನಾವು ಚರ್ಮ ಪದ್ಧತಿನೇ ನಾವು ಎಂತ ನಗಾರಿ ಇದ್ರು ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ. ಪ್ಲಾಸ್ಟಿಕ್ ಬಂದ್ಬಿಟ್ಟವ ಇವಾಗ ಅವರು ತೊಗಲಿನ ಕೆಲಸ ಮಾಡ್ಲಾರ್ದವ್ರಿಗೆ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ ಸೆಟ್ರ್ ಒಂದು ಅಂಗಡಿ ಇಟ್ಟಿರ್ತಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ ಚರ್ಮ ಹೆಂಗೆ ಅದ ಮಾಡೋದು. ಅವರೆಲ್ಲ ಪ್ಲಾಸ್ಟಿಕ್ ಹಾಕಿ ಕೊಟ್ಬಿಡ್ತಾರೆ. ನಮ್ಮ ಹತ್ರ ಐತೆ ಪ್ಲಾಸ್ಟಿಕ್ ಅಂತ. ನಾವು ಅದು ಮೊದಲೇ ಏನು ಸಂಪ್ರದಾಯ ಇದೆ ಐತೆ, ನಾವು ಚರ್ಮವಾದ್ಯನೇ ಅದು ರೆಡಿ ಮಾಡಿ ನಾವು ಇದು ಮಾಡ್ತೀವಿ. ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್? ನಮ್ಮದು 4ನೇ ತಲೆಮಾರು ಇವಾಗ. ಹೌದು, ನಮ್ಮ ತಾತ, ನಮ್ಮಪ್ಪ, ಇವಾಗ ನಾವು ಮಾಡ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಕೂಡ ಆಲ್ರೆಡಿ ಇವಾಗ ಮತ್ತೆ ಇದಕ್ಕೆ ಟ್ರೈನ್ ಅಪ್ ಕೊಡ್ತಾ ಇದೀವಿ ಸರ್. ಅವರು ಕೂಡ ಚರ್ಮ ಅದ ಮಾಡೋದು ಎಲ್ಲ ಕಲ್ತಾರೆ, ಮಾಡ್ತಾರೆ ಸರ್. 4ನೇ ತಲೆಮಾರು? ಹೌದು. ಓಕೆ. ಸೊ ಮೂಲತಃ ಯಾವ ಊರು ತಮ್ಮದು? ನಮ್ಮದು ಮೂಲತಃ ಆಂಧ್ರ ಪ್ರದೇಶ ನಮ್ಮದು. ನಾವು ಇವಾಗ ನಮಗೇನು ಗೊತ್ತಿಲ್ಲ ಸರ್, ನಮ್ಮ ತಾತವ್ರು ಇಲ್ಲಿಗೆ ಬಂದಿದ್ರಂತೆ. ಹಂಗಾಗಿ ನಮ್ಮ ಮನೆ ತಂದೆ ಹೆಸರು ಕೂಡ ಹೊಸ ಕುರುಬರು ಅಂತ ಹೇಳ್ತಾರೆ ಸರ್. ಹೊಸ ಕುರುಬರು? ಹೌದು. ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಾರಂತೆ ಸರ್. ಅವಾಗೆಲ್ಲ ಕುರಿಗಳೆಲ್ಲ ತಗೊಂಡು ಈ ದೇವಸ್ಥಾನ ಹತ್ರ ಉಳಿದಾಗ ಯಾರು ಗೊತ್ತಿರ್ಲಾರ್ದಂಗೆ ಇವ್ರು ಯಾರಪ್ಪ ಅಂದೆ ಹೊಸ್ದಾಗಿ ಬಂದಾರಲ್ಲ ಕುರುಬರು ಅಂತೇಳಿ ಹಂಗೆ ಅನ್ಕೊಂತ ಬಂದಾರ ಸರ್ ಯಜಮಾನ್ರು. ಅದಕ್ಕಾಗಿ ನಮ್ಮ ಮನೆ ಹೆಸರು ಹೊಸ ಕುರುಬರು ಅಂತೇಳಿ ಹಂಗೆ ಇವಾಗಾದ್ರೂ ಕೂಡ ಹೊಸ ಕುರುಬರು ಅಂತೇಳಿ ಅನ್ಕೊಂತ ಬರ್ತಾರೆ ಸರ್ ಜನ. ಇದು ಹಳೆ ಕುರುಬರು ಆದ್ರೂ ಹೊಸ ಕುರುಬರು ಅಂತ? ಹೌದು ಸರ್. ಅಲ್ಲ, ಇಲ್ಲಿ ಈ ಊರಿಗೆ ಹೊಸ್ದಾಗಿ ಬಂದಿರೋದ್ರಿಂದ ಹೊಸ ಕುರುಬರು ಅಂತ ಅಂತಾರೆ ನಮ್ಮನ್ನು. ಓಕೆ. ಈಗ ಇದು ನಗಾರಿ ರೆಡಿ ಮಾಡ್ತಾ ಇದ್ದೀರಾ? ಹಾಂ ಸರ್. ನಗಾರಿ ದೊಡ್ಡದಿರುತ್ತಲ್ಲ, ಚಿಕ್ಕದಿದೆ? ಇಲ್ಲ, ಇದು ಸಣ್ಣದು ಸರ್, ಸೈಜ್ ಮೇಲೆ ಇರುತ್ತೆ ಸರ್. ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ 8 ಸೈಜ್ ಬರುತ್ತೆ. ಓ ಹೌದು. ಇದು 10 ಇಂಚಿನ ಸರ್. ಇದು 10 ಇಂಚು, 15 ಇಂಚು, 20, 25, 30, 40 ಇಂಚ್ವರೆಗೆ ಹೋಗುತ್ತೆ ಸರ್ ನಗಾರಿ. 40 ಇಂಚು ತನಕ ಬರುತ್ತೆ ಸರ್ ನಗಾರಿ. ಹೌದು. ಓಕೆ. ಈ ಎಕ್ಸ್ಟ್ರಾ ಕಟ್ ಮಾಡ್ತಾ ಇರಲ್ಲ, ಏನಾಗುತ್ತೆ? ಇದೆಲ್ಲ ವೇಸ್ಟ್ ಸರ್. ಇದೆಲ್ಲ ವೇಸ್ಟ್ ತೆಗೆದ್ಬಿಟ್ರೆ ಎಲ್ಲ ಫಿನಿಶಿಂಗ್ ನೀಟ್ ಆಗುತ್ತೆ. ವೇಸ್ಟ್ ಬಿಸಾಕ್ಬಿಡ್ತೀರಾ? ಹಾಂ, ಬಿಸಾಕ್ತೀವಿ. ಇಲ್ಲ, ಇದು ಕೆಲಸಕ್ಕೆ ಬರುತ್ತೆ ಸರ್. ಏನಕ್ಕೆ ಬರುತ್ತೆ? ಇದು ಊರಿಗೆ ಬರುತ್ತೆ ಸರ್. ಇದು ಈ ಥರ ತಿರುತ್ತುರಿ, ಈ ಥರ ಹಿಂಗೆ ತಿರುತ್ತುರಿ. ಇದನ್ನ ತಿರುವಿದ್ರೆ ಏನಾಗ್ತದೆ ಅಂದ್ರೆ ಉರಿ ಬರ್ತೈತಿ. ಇದು ಹಗ್ಗ ಆಗುತ್ತೆ ಅಂದರೆ? ಇಲ್ಲ ಸರ್, ಹಗ್ಗ ಏನು ಮಾಡಲ್ಲ. ನಾವು ಇದು ತಮಟೆ ಮಾಡ್ತೀವಲ್ಲ, ಚರ್ಮದ ತಮಟೆ, ಆ ಚರ್ಮದ ತಮಟೆಗೆ ಇದು ಉರಿ ಬೇಕಾಗುತ್ತೆ ನೋಡಿ. ಈ ಥರ ಉರಿ ಬಾರ್ ಎಣ್ಣೆ ಕಂಪ್ತೀವಿ ಸರ್. ಬಾರ್ ಎಣ್ಣೆ ಕಟ್ ಮಾಡಿ ವೇಸ್ಟ್ ಯಾವುದು ವೇಸ್ಟ್ ಆಗಲ್ಲ ಸರ್ ಇದರಲ್ಲಿ. ಚರ್ಮದಲ್ಲಿ ಯಾವುದು ವೇಸ್ಟ್ ಇಲ್ಲ. ಹೌದು ಸರ್. ನೋಡ್ರಿ, ಈ ಥರ ಕೂಡ ಮಾಡ್ಕೊಂತೀವಿ ಸರ್. ಇದು ಹಳೆಗೆ ಇವಾಗ ಬಳೆ ಹಾಕ್ತಾರೆ ಸರ್, ಈಗ ಕೆಬ್ಬಣದ ಬಳೆ ಹಾಕ್ತಾರೆ. ನಾವು ಇಲ್ಲ ಅಂತ ಲೆದರಿಂದ ಮಾಡಿದ್ವಿ ಸರ್. ಇದು ಚರ್ಮನೇ? ಹೌದು ಸರ್. ಆ ಎಕ್ಸ್ಟ್ರಾ ಪೀಸ್ ಏನ ಈಗ ನಾನು ತೋರಿಸಿದ್ನಲ್ರಿ, ಇದನ್ನ 3 ಕಟ್ ಹಾಕಿ ತಿರುವಿದ್ರೆ ಈ ತರ ಆಗ್ತದೆ, ಗಟ್ಟಿ ಆಗುತ್ತೆ. ಗಟ್ಟಿ ಆಗ್ತದೆ. ಕೆಬ್ಬಣಕ್ಕಿಂತ ಗಟ್ಟಿ ಮಾಡಬಾರ್ದು ಅಂತೇಳಿ ಅದನ್ನೇ ಯೂಸ್ ಮಾಡ್ತೀವಿ. ಇದು ಕೂಡ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ತದಾರೆ. ಮೊದಲೆಲ್ಲ ಅಪ್ಪಾಜಿ ಎಲ್ಲ ಇದನ್ನೆಲ್ಲ ಈ ತೊಗಲಿಂದ ಯೂಸ್ ಮಾಡ್ತಾರೆ. ಇನ್ನು ಹಸಿ ಇದೆ ಅಲ್ಲ, ನಾಳೆಗೆ ಬರೋದು. ನಾಳೆಗೆ ಬಂದ್ರೆ ನಾದ ಬರ್ತದೆ. ಎಲ್ಲ ಆರಬೇಕು, ನಾದ ಬರ್ತದೆ. ಇನ್ನು ನಾದ ಬರ್ತದೆ, ರೆಡಿ ಆಗ್ತದೆ. ಮೆಲ್ಟ್ ಆಗ್ಬೇಕೆಲ್ಲ. ಬೆಳ್ತಕ್ಕನ ಮೆಲ್ಟ್ ಆದರೆ ನಾಳೆ ನಮಗೆ ಕೆಲಸಕ್ಕೆ ಏನೇನು ತಯಾರು ಮಾಡ್ತೀವಿ ಸರ್? ನಾವು ಚರ್ಮ ಹೋದ್ರೆ ಒಂದು 40 ಐಟಮ್ ತಯಾರು ಮಾಡ್ತೀವಿ ಸರ್. ದಿಂಬಡಿ, ಡಗ್ಗ, ತಬಲ, ಡೋಲಕ್ಕು, ಡಮರುಗ,
ಆಮೇಲೆ ಮದ್ಲಿ, ಆಮೇಲೆ ಡೊಳ್ಳು, ನಗಾರಿ ಆಲ್ಮೋಸ್ಟ್ ಎಲ್ಲ ನಾವು ತಯಾರು ಮಾಡ್ತೀವಿ ಸರ್. ಆಮೇಲೆ ನಮ್ಮ ಹತ್ರ ಹೊಸ ಪೀಸ್ ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ. ಅಕಸ್ಮಾತ್ ಯಾವಾಗ ತಗೊಂಡಿದ್ರಪ್ಪ ಅಂದ್ರೆ ಅವರೆಲ್ಲ ಅರ್ಧೋಗಿದ್ದಾರೆ ಚರ್ಮವಾದ್ಯಗಳು ಕಂಪ್ಲೀಟ್ ಏಕ್ತಾರಿಯಿಂದ ಹಿಡಿದು ಎಲ್ಲ ಐಟಮ್ ನಾವು ರೆಡಿ ಮಾಡಿ ಕೊಡ್ತೀವಿ. ಹಳೇದಿದ್ರೆ ಕೂಡ ಇದು ಕಟ್ಟಾಗೋಯ್ತು ಹೊಸದು ಹಾಕ್ಕೊಡ್ತೀವಿ. ಹೌದು ಹಾಕ್ಕೊಡ್ತೀವಿ ಸರ್. ಓಕೆ. ನಮ್ಮ ಹತ್ರ ಏನೋ ಪರ್ಚೇಸ್ ಮಾಡಿದರೆ ನೆಕ್ಸ್ಟ್ ಅದನ್ನ ರೆಡಿ ಕೂಡ ಮಾಡ್ತೀವಿ ಸರ್. ರೆಡಿ ಮಾಡೋಕ್ಕೆ ಬರೋಂಥ ಐಟಮ್ಗಳು ನಾವು ಮಾಡ್ತಾ ಇದ್ದೀವಿ. ಹೌದು ಸರ್. ಓಕೆ. 40 ಐಟಮ್. ಹೌದು ಸರ್. ಹೇಗೆ ಕಲ್ತ್ರಿ ಇದೆಲ್ಲ? ಹಂಗೆ ಸರ್, ನಮ್ಮ ತಾತವರು ನಮ್ಮ ಅಪ್ಪವ್ರು ಮಾಡ್ಕೊಂತ ಬಂದರು. ಅವಾಗೆಲ್ಲ ಇದಕ್ಕೆಲ್ಲ ಇದ್ದಿದ್ದಿಲ್ಲ ಸರ್, ಅವಾಗೆಲ್ಲ ಸವಲತ್ತು ಇದ್ದಿಲ್ಲ, ಭಾಳ ಕಷ್ಟ. ಇವಾಗೆಲ್ಲ ಚರ್ಮಗಳು ಸಿಗ್ತದವು, ಎಲ್ಲ ಜನ ಕೂಡ ಇದಕ್ಕೆ ಬೇಡಿಕೆ ಬರ್ತದವು. ಅವಾಗೆಲ್ಲ ಏನಿಲ್ಲ ಸರ್, ಅವಾಗ ಯಾವಾಗ ಒಂದ್ಸಲ ಡೋಳ್ತಾ ಅಂದ್ರೆ ಅದು ಅರ್ಧೋಗ ಅವ್ರಿಗೆ ಬಾರಿಸೋದು, ಇಲ್ಲೇ ಇಟ್ಬಿಡೋದು. ಇವಾಗ ಹಂಗಲ್ಲ ಸರ್, ಈ ಹಳೇದಕ್ಕೆ ಏನೈತಲ್ಲ ಇವಾಗ ಮತ್ತೆ ಹೊಸ ಟಚ್ ಬಂದಿದೆ, ಇವಾಗ ಹೊಸ ಡಿಮ್ಯಾಂಡ್ ಬಂದಿದೆ. ಹೌದು ಸರ್. ಇವಾಗ ಅವಾಗೇನು ಡೋಳ್ ಬಡ್ದು ಹಂಗೆ ಬಿಟ್ಬಿಡೋದು ಸರ್, ಇವಾಗ ಇಲ್ಲ. ಅದನ್ನ ಒಂದು ಟೀಮ್ ಕಟ್ಕೊಂಡು ಅದು ಅವ್ರ ದೇವಸ್ಥಾನ, ಊರು ಜಾತ್ರೆಗೆ ಆ ಥರದ್ದೆಲ್ಲ ಮಾಡ್ಕೊಂತ ಬರ್ತಾರೆ ಸರ್ ಜನ. ಹಾಗಾಗಿ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಸರ್. ಈ ಚರ್ಮವಾದಿಗಳು ಎಲ್ಲಿ ಸಿಗಲ್ಲ ಇವಾಗ. ಸಿಕ್ಕರೆ ಕೂಡ ಅವರು ಒಂದ್ಸಲ ಮಾರಿಬಿಟ್ರಪ್ಪ ಅಂದ್ರೆ ರಿಪೇರಿ ಮಾಡಿಕೊಡಲ್ಲ ಅಂತಾರೆ ಅಂಗಡಿಯರು. ಹಾಗಾಗಿ ನಾವು ಇಲ್ಲಿ ನಾವೇ ತಯಾರು ಮಾಡೋದ್ರಿಂದ ಎಲ್ಲ ನಾವು ರಿಪೇರಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮ ಡೊಳ್ಳಿನ ಟೀಮ್ ಕೂಡ ಇದೆ ಸರ್. ಇದೆ. ಹೌದು ಸರ್. ಎಷ್ಟು ಜನ ಟೀಮು? ಸರ್ ನಮ್ಮದು ಒಂದು 20 ಜನ ಟೀಮ್ ಇದೆ. ಒಂದು ದಿನದಲ್ಲಿ 2 ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ದೊಡ್ಡವ್ರದ್ದು. ಆಮೇಲೆ ನಮ್ಮ ಮಕ್ಕಳದು ಕೂಡ ಒಂದು ಟೀಮ್ ಇದೆ ಸರ್. ಮಕ್ಕಳದ್ದು ಡೊಳ್ಳಿನ ಟೀಮ್? ಹೌದು ಸರ್, ಡೊಳ್ಳಿನ ಟೀಮ್, ಮಕ್ಕಳದ ಡೊಳ್ಳಿನ ಟೀಮ್ ಇದೆ ಸರ್. ಆ ಮಕ್ಕಳದು? ಹೌದು ಸರ್. ಅವ್ರು ಬಾರಿಸ್ತಾರ? ಹೌದು ಸರ್. ಬಟ್ ಅದು ದಪ್ಪ ಇದೆ. ಇಲ್ಲ ಸರ್, ಅವ್ರ ಸೈಜ್ ಅವ್ರಿಗೆ ಮಕ್ಕಳಿಗಾಗಿ ಒಂದು ಸಣ್ಣ ಸೈಜಲ್ಲಿ ಮಾಡಿದ್ವಿ ಸರ್. ಹಾಂ, ಜಯಲಕ್ಷ್ಮಿ ಮಹಿಳಾ ಮಕ್ಕಳ ಡೊಳ್ಳು ಕುಣಿತ ತಂಡ ಅಂತಂದೇಳಿ ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ 8-10 ವರ್ಷ ಆಯ್ತು ಸರ್. ಇದನ್ನ ಸಂಘ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವರಿಗೋಸ್ಕರನೇ ಇದು ಡೊಳ್ಳು ಸರ್. ಈ ಮಕ್ಕಳಿಗೆ ಏಜಿಗೆ ತಕ್ಕಂಗೆ ಅದು ಅವ್ರಿಗೆ ವಜ್ಜೆ ಆಗಬಾರ್ದಲ್ಲ ಸರ್. ಇವಾಗಿಂದ ವಜ್ಜೆ ಆದ್ರಪ್ಪ ಅಂದ್ರೆ ಮುಂದೆ ಇದಾಗಲ್ಲ ಅಂತ ಅವ್ರಿಗಾಗೆ ವೇಟ್ ಥರ ಅವ್ರ ಏಜ್ ಗ್ರೂಪಿಗೆ ಮಾಡಿದ್ವಿ ಸರ್ ಡೊಳ್ಳು. ಓಕೆ. ಲೈಟ್ ವೆಯ್ಟ್? ಹೌದು ಸರ್, ಲೈಟ್ ವೆಯ್ಟ್. ಹೆವಿ ವೆಯ್ಟ್? ಹೌದು, ನಮ್ಮದೇ ವೆಯ್ಟ್ ಸರ್. ಓಕೆ, ಬನ್ನಿ ನೋಡೋಣ. ಬನ್ನಿ ಹಂಗೆ ಸುಮ್ಮನೆ ಮಾಮೂಲಿ ಇರುತ್ತೆ ಸರ್. ಅದನ್ನ ಈ ಟೈಟ್ ಮಾಡಿದ್ಮೇಲೆ ನಾದ ಬರುತ್ತೆ ನಿಮಗೆ, ಸೌಂಡ್ ಜಾಸ್ತಿ. ಓಕೆ. ಟೂನ್ ಸೆಟ್ ಮಾಡ್ತಾ ಇದ್ದೀನಿ ಅಂದು. ಓಕೆ. ಇದು ಡೊಳ್ಳು ಅಂದ್ರೆ ಇದೆನಾ? ಹೌದು ಸರ್. ರಾಜ ಮಹಾರಾಜನ ಕಾಲದಿಂದ ಇದನ್ನ ವಾದ್ಯ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ಪುರಾಣ ಪುಣ್ಯಕಥೆಗಳು ಕೂಡ ಇದೆ ಸರ್ ಡೊಳ್ಳು ಬಗ್ಗೆ. ಮತ್ತೆ ನೋಡ್ರಿ, ನಾದ ಮತ್ತೆ ಚೇಂಜ್ ಆಗುತ್ತೆ. ಇದು ಸುಮ್ಮನೆ ಮಾಮೂಲು ಸರ್, ಮಾಮೂಲು ಅಡ್ಮಣಿ ಹಚ್ಕೊಂತು ಅಂತ. ಇದಕ್ಕಿನ್ನ ನಾದ ಬೇಕಂದ್ರೆ ಇದು ನಿಲ್ಮಣಿ ಇರುತ್ತೆ ಸರ್. ಇದನ್ನೆಲ್ಲ ಜಗ್ಗಿ ಹಚ್ಚಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸೌಂಡ್. ಸರ್ ಇವರು ಕಾರಮಂಚಪ್ಪ ಅವರು ಅಂತೇಳಿ ನಮ್ಮ ತಂದೆಯವರು. ಏನು ಹೆಸರು? ಕಾರಮಂಚಪ್ಪ ಅಂತೇಳಿ. ಕಾರಮಂಚಪ್ಪ? ಹೌದು ಸರ್. ಹೆಸರಲ್ಲೇ ಕಾರ? ನಮ್ದು ದೇವ್ರ ಹೆಸರು ಸರ್, ಅದು ಅಪ್ಪಾಜಿಗೆ ಇಟ್ಟಾರ. ಓಕೆ. ಸೊ ಡೊಳ್ಳು ನುಡಿಸ್ಬೇಕಾದ್ರೆ ಈ ಥರದ್ದು ಪೇಟ ಕಟ್ಕೋತಾರಾ? ಇಲ್ಲ ಸರ್, ಹಂಗೆ ಬಾರಿಸ್ತಾರ. ನಾವು ಕಟ್ಟಿದ್ದೀನಿ ಒಂದು ಲುಕ್ಗೆ. ಹೌದು. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮದೀವಿ ಸರ್. ನಮ್ದು ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ ಸರ್. ಹಾಂ. ಈ ಪದ ಕೇಳೋಣ ಒಂದು. ಮೂಲತಃ ಡೊಳ್ಳನ್ನು ಬಾರಿಸಿ ನಮ್ಮೆಲ್ಲ ಇದೆಲ್ಲ ಮಾಡ್ಕೊಂಡು ಬಂದಂಥ ಗುರುಗಳು ನಮ್ಮ ತಂದೆಯವರು. ಇವರಿಗೆ 8 ಸ್ಟೇಟ್ ಅವಾರ್ಡು, 2 ನ್ಯಾಷನಲ್ ಅವಾರ್ಡ್ ಆಗಿದೆ. ಮೊನ್ನೆ ರೀಸೆಂಟಾಗಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. 8 ಸ್ಟೇಟ್ ಅವಾರ್ಡು? ಹೌದು ಸರ್, 2 ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ಈ ಡೊಳ್ಳಿಗೆ, ಡೊಳ್ಳು ಕುಣಿತಕ್ಕೆ. ಅಮೇರಿಕೆಗೆಲ್ಲ ಹೋಗಿ ಬಂದಿವಿ ಸರ್. ಅವೆಲ್ಲ ಅಮೇರಿಕೆ ಡಾಲರು ಎಲ್ಲ ಅದೇ ತೋರಿಸ್ತೀವಿ, ಎಲ್ಲ ಮೂಲತಃ ಎಲ್ಲ ನಮಗೆ ತಂದೆ ಅಂದ್ರೆ ಇವರೇ, ಗುರುಗಳಂದ್ರೆ ಇವರೇ, ಎಲ್ಲ ಇವರಿಂದ ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂತ ಬಂದಿದ್ವಿ. ಅಮೇರಿಕೆ ಹೋಗ್ಬಿಟ್ಟಿದ್ದೀರ? ಅಮೇರಿಕೆಗೆ ಹೋಗಿ ಬಂದಿವಿ ಸರ್. 2 ಸಲ ಹೋಗಿವಿ. ಅವಾಗ ನಾವೆಲ್ಲ ಇದು ಮಾಡಿ ಚಿಕ್ಕ ಮಕ್ಕಳು, ಅವ್ನು ನಮ್ಮನ್ನು ಸಣ್ಣನೂ ಇದ್ದೇನೆ ಅವಾಗ ಹೋದಾಗ. ಅಲ್ಲ ಎಲ್ಲ ಬಾರೇ ಸುತ್ತಾಡಿ ಊರುಗಳೆಲ್ಲ, ಎಲ್ಲ ದೇಶಗಳೆಲ್ಲ ಹೋಗಿ ಬಂದಿವಿ. ಇವಾಗ ನಪ್ಪಿಲ್ಲ, ಈ ಕಿವಿ ಕೇರ್ಸೋದಲ್ಲ ಸ್ವಲ್ಪ ಈ ಡೊಳ್ಳು ಬಡ್ತಕ್ಕೆ ಎಲ್ಲ ಕಿವಿ ಇದಾಗಿದೆ ಸರ್. ಕೇರ್ಸೋ ಜೋರು ಮಾತಾಡ್ಬೇಕು. ಈ ಬಾಯಿಲೆ ಡೊಳ್ಳು ಬಿಗಿದು ಹೊಲಗಳೆಲ್ಲ ಇದು ಮಾಡ್ಯಾವ. ಇವಾಗ ನಮ್ಮ ಮಕ್ಕಳೇ ತಯಾರು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇದರಲ್ಲಿ ಇದೇನಿದೆ ಅಲ್ಲ ಸರ್, ಏನಿದು? ಇದು ಬೆತ್ತದ ಬೀರು ಅಂತೇಳಿ ಬರೋದು ಸರ್. ಬೆತ್ತ? ಹಾಂ, ಬಿದಿರು ಸರ್. 2 ಥರ ಮಾಡ್ಕೊಂಡಿರಿ ಸರ್. ಒಂದು ದೊಡ್ಡದು, ಇನ್ನೊಂದು ಸಣ್ಣ ಜೀವಾಳ ಅಂತೇಳಿ ಮಾಡ್ಕೊಂತೀವಿ ಸರ್. ಇದು ಏನು ಮಾಡ್ತಾ ಇದೀವಲ್ಲ ಸರ್ ನಾವು, ಮೊದಲು ನಮ್ಮ ತಾತ ಮುತ್ತಜ್ಜರ ಕಾಲದಿಂದ ಏನು ಮಾಡ್ಕೊಂತ ಬಂದಾರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್. ಮೊದಲೇನು ಅವರು ಯಾವ ಥರ ಕಟ್ತಿದ್ರು ಅದೇ ಥರ ನಾವು ಇದು ಮಾಡ್ಕೊಂಡು. ಹಳೆ ಪದ್ಧತಿ? ಹೌದು ಸರ್, ಹಳೆ ಪದ್ಧತಿ, ಪರಂಪರೆ. ಓಕೆ ಸರ್, ಇದು ಡೊಳ್ಳು ರೆಡಿ. ಫಸ್ಟ್ ಇದು ಇರುತ್ತೆ, ಇದು ಈ ಮರದ ಬಡ್ಡಿನ ಕಡಿದು ಒಳಗಡೆ ಟೊಳ್ಳು ಮಾಡಿ ಈ ರೀತಿ ಫಿನಿಶಿಂಗ್ ಹಾಕಿ ಡಿಸೈನ್ ಹಾಕ್ತೀವಿ.
ಈ ಡಿಸೈನ್ ಹಾಕಿದ್ಮೇಲೆ ಇದು ಮರ ಆರುತ್ತೆ. ಹಾರಿದ ಮೇಲೆ ಏನಾಗ್ತದೆ ಅಂದರೆ ಈ ಕಡೆಗೆ ಹಿಂಗೆ ಇಟ್ಕೊಂಡು ಒಂದು ಬಿದಿರು ತೊಗೊಳ್ತೀವಿ ರೀ. ಈ ಬಿದಿರು ತೊಗೊಂಡು ಈ ರೀತಿ ಕಟ್ತೀವಿ ಇದಕ್ಕೆ ಕಂಟಕ್ಕೆ. ಹಿಂಗೆ ಕಟ್ತೀವಿ, ರಿಂಗ್ ಮಾಡ್ಕೊಳ್ತೀವಿ. ರೌಂಡ್ ಆಗ್ತದೆ ಸರ್. ರೌಂಡ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡು ಹೌದು ಇದಕ್ಕೆ ಹಿಂಗೆ ರೌಂಡ್ ಹಾಕ್ಕೊಂಡು ಇದನ್ನ ಈ ಚಿಕ್ಕದೇನೈತೆ ಅಲ್ರಿ, ಈ ಚಿಕ್ಕ ಬಿದ್ರೆ ಇದು ಡೊಳ್ಳು, ಇದು ಹಾಸಿ ತೊಗಲು ಹಾಸಿ ಮೇಲೆ ಹಾಕಿ ಇದು ರೌಂಡ್ ಇದೆಯಲ್ಲ ಸರ್ ನೋಡ್ರಿ ಹಿಂಗಿರುತ್ತಲ್ಲ, ಇದನ್ನ ಈ ಕಡೆ ಇಲ್ಲಿಗೆ ಬರಬೇಕು. ಅಂದ್ರೆ ಬಾಯಿಲಿಂದನೇ ತಿರ್ಬೇಕು. ಬಾಯಿಲಿಂದ ಎಲ್ಲ ತಿರುಗುತ್ತೀವಿ ರೀ. ಬಾಯಲ್ಲ? ಹೌದು, ಬಾಯಲ್ಲೇ ಮಾಡೋದು ಇದು ಡೊಳ್ಳೆಲ್ಲ ಬಾಯಲ್ಲೇ. ಯಾವ್ದು ಕೊಡಿ ಫಿನಿಶ್ ಕೊಡಿ. ಬಾಯಲ್ಲಿ ತಿರ್ಗಿಸಿದ್ದೀರಾ? ಹೌದು ಸರ್, ಇದೆಲ್ಲ ಬಾಯಿಲೇ ಮಾಡೋದು. ಹೌದಾ? ಹಾಂ ನೋಡ್ರಿ ಈ ಥರ ಫಿನಿಶಿಂಗ್ ಆಗಿ ಮುಚ್ಚಳ ರೆಡಿ ಆಗುತ್ತೆ. ಬಾಯಲ್ಲಿ ತಿರ್ಗಿಸಿ. ಹೌದು ಸರ್. ಇದನ್ನ ಹಿಂಗಿರುತ್ತಲ್ಲ, ಇದ್ರೊಳಗೆ ಸಣ್ಣ ಬಿದಿರು ಹಾಕೊಂಡು ಹಿಂಗೆ ಬಾಯಿಲಿಂದ ಬಟ್ಟೆ ಹಾಕೊಂಡು ಹಿಂಗೆಲ್ಲ ಹಿಂಗೆ ಒಳಸ್ಕೊಂಡು ಬರ್ತೀವಿ ರೀ ಬಾಯಿಲಿಂದ. ಹಸಿ ಇರ್ತೈತಲ್ಲ ಅವಾಗ ಮೆತ್ತಗಿರ್ತೈತೆ, ಪೇಪರ್ ಇದ್ದಂಗೆ ಆ ಬಟ್ಟೆ ಆದಂಗೆ ಆಗ್ತೈತೆ. ಅವಾಗೆಲ್ಲ ಇನ್ನು ಬಾಯಿಲಿಂದ ಒಳಸಿದ ಮೇಲೆ ಫಿನಿಶಿಂಗ್ ಮಾಡಿ ಆ ಚರ್ಮ ಕಟ್ಟಿ ಹೋಗ್ಬಿಡ್ತೀವಿ ರೀ. ಆ ಕಟ್ಟಿದ ಮೇಲೆ ಏನಾಗ್ತೈತೆ ಇದಿಳ್ಸಿ ಈ ರೀತಿ ಹಿಂಗೆ ಕೊಡ್ತಿರ್ತೀವಿ ಹಿಂಗೆ. ಎಲ್ಲ ಮಣಿ ಇರ್ತೈತೆ, ಇದಕ್ಕೆಲ್ಲ ಹಿಂಗಾಗುತ್ತೆ. ಇದಕ್ಕೆಲ್ಲ ಹಗ್ಗ ಹಾಕಿ ಈ ಥರ ರೆಡಿ. 2 ದಿನ ಬಿಟ್ರೆ ಈ ನಾದ ಬರ್ತದೆ, ಆ ನಾದ ಬರ್ತದೆ. ವಾವ್, ಸೂಪರ್. ಬಟ್ ಬಾಯಲ್ಲೇ ತಿರ್ಗಿಸ್ಬೇಕು. ಹೌದು 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 ಸರ್. ಬಾಯಲ್ಲಿ ಚರ್ಮ ತಿರ್ಗಿಸೋದೇನು ಫೀಲ್ ಆಗಲ್ಲ? ಆಗ್ತದೆ ಸರ್. ಫೀಲ್ ಆಗದೆಂಬುದೇನ್ರಿ ತಮ್ಮಂದು ಅಲ್ಲೇ ಇದೆಲ್ಲ ಹೋಗ್ಬಿಡೋದು ಸರ್. ಈ ಅಲ್ಲೇ ಹೋಗ್ಬಿಟ್ಟಿದೆ. ಇಲ್ಲಿದೆ ನೋಡ್ರಿ ಮುಂದಲ್ದಲ್ಲ ಎತ್ತಪ್ಪ ಮೇಲೆ ಅದಕ್ಕೆ ಹಾಕ್ಸಿದಲ್ಲು. ಯಾಕಂದ್ರೆ ಇದು ಹೌದು ಸರ್. ಈ ಯಜಮಾನ್ರು ಅಲ್ಲಿ ಹೋಗಿದಾವೆ ನೋಡ್ರಿ. ಇದು ಈಗ ಮಾಡಕ್ ಬರ್ತಾ ಇಲ್ಲ ಇವ್ರಿಗೆ. ಇದು ವಂಶ ಮತ್ತೆ ಇಲ್ಲಿ ಬಿಟ್ಬಿಟ್ರೆ ಹೋಗ್ಬಿಡ್ತದೆ ಅಂತೇಳಿ ತಮ್ಮ ಕಲ್ತ್ಕೊಂಡ್ರೆ ಅದು ಹೋಗ್ಬಿಟ್ಟದೆ ಮುಂದಲ್ದಲ್ಲು. ಸೊ ಹಲ್ಲೋಗೋದು ಫಿಕ್ಸ್, 100% ಗ್ಯಾರಂಟಿ ಹೋಗ್ತದೆ. ಅದ್ರ ಬಗ್ಗೆ ಬಾಂಡ್ ಪೇಪರ್ ಬರ್ಕೊಟ್ಬಿಡ್ತಾರೆ. ಮುಲಾಜಿಲ್ಲ ಹೋಗ್ತದೆ. ಅದು ಹೋಗ್ತದೆ ಅಂತಾನೆ ಡೊಳ್ಳು ಜೀವನ ಹೋಗ್ತದೆ. ಅಲ್ಲಿ ಹೋಗೋದೇನು ಮುಖ್ಯ ಅಲ್ಲ ಅಂತೇಳಿ ನಾವ್ ಇದನ್ನ ಬಿಡಬಾರ್ದು ಅಂತ ಮಾಡ್ತಾ ಇದೀವ್ರಿ. ಈಗ ತಮ್ಮನಿಂದ ನಾನ್ ಮಾಡ್ತಾ ಇದೀನಿ. ನೋಡೋಣ ನಾನು ಎಷ್ಟು ದಿನ ಅಲ್ಲಿ ಬಾಳ್ಕಿ ಬರ್ತಾವೆ. ಹೌದು, ಹಾಕ್ಲೇಬೇಕು, ಇಲ್ಲಾಂದ್ರೆ ನಡೆದಿಲ್ಲ. ನಮ್ದು ನಿಂತೋಗ್ಬಿಡ್ತದೆ ಅಲ್ರಿ. ನಿಮ್ಮ ಮನೇಲಿ ಒಪ್ಪಿಗೆ ಕೊಟ್ಟವ್ರಾ? ಅದಕ್ಕೆ ಮನೆಯವ್ರ ಸಂಬಂಧ ಇಲ್ಲ. ಮನೆಯವ್ರ ಬಿಟ್ರೆ ಆಕಿನೇ ಬಿಟ್ಬಿಡದೆ, ಇದನ್ನ ಬಿಡಂಗಿಲ್ಲ. ಆಕಿನ ಬಿಟ್ರೆ ನಡೀತೈತಿ, ಇದನ್ನ ಬಿಟ್ರೆ ನಡೆಯಂಗಿಲ್ಲ ಅಲ್ರಿ ಸರ್. ಇದರಿಂದಲ್ಲ ನೀವು ಬಂದಿರೋದು. ಪ್ರಪಂಚ ನೋಡ್ತೈತೆ. ಆಕೆ ಮದುವೆ ಮಾಡ್ಕೊಂತಾರೆ, ಮಕ್ಳು ಮಾಡ್ತಾರೆ, ಅದು ಪ್ರಪಂಚ ಇದ್ದಿದ್ದೆ. ಈಗ ನೀವು ಮಾಡ್ಕೊಂಡ್ರಿ ಎಂತಿನ ಮಕ್ಳು ಮಾಡ್ತೀರ, ಮುಗ್ದೋತು. ಈಗ ನಂದು ಹಂಗಲ್ಲ, ಮಕ್ಳು ಮಾಡ್ಕೊಂಡೇನಿ, ಎಂತಿನ ಮಾಡ್ಕೊಂಡೇನಿ, ಡೋಳ್ ಮಾಡ್ಕೊಂಡೇನಿ. ಆ ಡೋಳ್ ಮಾಡ್ಕೊಂಡ್ರೆ ಅಂದ್ರೆ ನಡೀತೈತಿ ನಮ್ದು ಹಂಗೆ ಮುಂದೆ. ಸೊ ಹಲ್ಲು ಹಾಕ್ಬೇಕು, ಏನ್ ಬೇಕೋ ಮಾಡ್ಬೇಕು. ಅದು ಎಂತಿ ಇರ್ತಾಳ ಬಿಡ್ತಾಳ ಅದು ಆ ಮಾತು ಬೇರೆ. ಬಟ್ ಡೊಳ್ಳು ಉಳಿಸ್ಬೇಕು ನಾವು. ಇದು ಇಂಪಾರ್ಟೆಂಟ್ ನಿಮ್ಗೆ. ಇದೇ ಮುಖ್ಯ. ಬೇರೆ ತಂತ್ರ ಬಂದಿಲ್ಲ ಮಾಡಕ್ಕೆ. ನಮಗೆ ಅಷ್ಟು ಅದ್ರದ್ದು ಇದು ಸಿಕ್ಕಿಲ್ಲ ನಮಗೆ ಕ್ವಾಲಿಟಿ. ಇದು ಹಳೆ ಪದ್ಧತಿ ಏನೈತಲ್ಲ ಅದೇ ಚಂದ. ಆಮೇಲೆ ಈ ನಾದ ಬರಲ್ಲ ಸರ್. ಈ ನಾದ ಸಿಗಲ್ಲ ನಿಮಗೆ. ಸಿಗಲ್ಲ. ಹಲ್ಲಲ್ಲಿ ಮಾಡ್ತಾ ಹೋದ್ರೆ ಫುಲ್ ಟೈಟ್ ಇರ್ತದೆ. ಫುಲ್ ಟೈಟ್ ಆಗುತ್ತೆ ಸರ್. ಹಾಕಿ ಬಿಗಿತೀವಲ್ಲ ಫುಲ್ ಟೈಟ್ ಆಗುತ್ತೆ. ಆಮೇಲೆ ಜಲಕ್ಕ ದಾಡಿ ತೋರಿಸ್ತಾರೆ. ಇವಾಗ ಪ್ಲಾಸ್ಟಿಕ್ ಇಂದು ಸ್ಟೀಲಿನ ಡೊಳ್ಳು ಬಂದಿದೆ. ಸ್ಟೀಲ್ ಡೋಲ್. ಹೌದು, ಅದಕ್ಕೆ ನಾವು ಚರ್ಮದ ಟಚ್ ಕೊಟ್ಟಿದ್ದೀವಿ ಇದಕ್ಕೆ. ಇದು ಸ್ಟೀಲ್ ನೋಡಿ, ಒಳಗಡೆ ಫ್ರೇಮ್ ಸ್ಟೀಲ್. ಹೌದು, ಈ ಸ್ಟೀಲಿನ ಡೊಳ್ಳಿಗೆ ಏನೈತಲ್ಲ ನಾವು ಮತ್ತೆ ಚರ್ಮ ಹಾಕಿದ್ದೀವಿ, ಹಾಕೊಟ್ಟಿದ್ದೀವಿ. ಹೌದು ಸರ್. ಇದು ಇವಾಗಿನ ಜಮಾನ. ಈಗೆಲ್ಲ ಅದು ವಜಿ ಬೇಡ, ನಮಗೆ ಲೈಟ್ ವೇಟ್ ಇರಲಿ, ಸ್ವಲ್ಪ ಸುಲಭ ಇರಲಿ, ಯಜಮಾನ್ರಷ್ಟು ಇದು ಮಾಡೋದಿಲ್ಲ, ಹಲ್ಲು ಹೋಗ್ಬಾರ್ದು, ಸಂಸಾರ ಉಳಿಬೇಕು, ಮಕ್ಳು ಮರಿ ಚೆನ್ನಾಗಿರ್ಬೇಕು, ಹೆಂಡತಿ ಹೋಗ್ಬಾರ್ದು, ಮಕ್ಳು ಇರ್ಬೇಕು. ಇದು ಲೈಟ್ ವೇಟ್ ಡ್ಯಾನ್ಸ್ ಮಾಡ್ಲಿಕ್ಕೆ, ಸುಮ್ಮನೆ ಡ್ಯಾನ್ಸ್ ಮಾಡ್ಲಿಕ್ಕೆ. ನೋಡ್ರಿ ಎಷ್ಟು ಲೈಟ್ ವೇಟ್ ಇದೆ. ಹೌದು, ಹಂಗಿದೆ. ಇದು ನೋಡ್ರಿ ಎಷ್ಟು ಬಜಿ ಇದೆ. ಇದು ನೋಡ್ರಿ, ಇದು ಮೂಲ ಸರ್. ಇದು ನೋಡ್ರಿ, ಹಿಂಗಿರ್ತದೆ. ಅದು ಕೊಡಪ್ಪ ಇಲ್ಲೇ. ಅದಕ್ಕೆ ನಾವು ಇದಕ್ಕೆ ಏನ್ ಮಾಡಿವಿ ಅಂದ್ರೆ, ಈಗ ಹಳೇದನ್ನ ಬಿಡಬಾರ್ದು ಎಂಬ ಕಾರಣಕ್ಕೆ ಒತ್ತಟಕ್ಕೆ ಒಂದ್ ಸೈಡ್ ಪ್ಲಾಸ್ಟಿಕ್ ಹಾಕ್ತೀವ್ರಿ, ಒಂದ್ ಸೈಡಿಗೆ ಚರ್ಮ ಬಿಟ್ಟಿಲ್ಲ, ಮತ್ತೆ ಚರ್ಮ ಹಾಕ್ಬಿಡ್ತೀವಿ. ಮಿಕ್ಸು. ಹೌದು, ಇದಕ್ಕೆ ಒಂದು ಏನಾದ್ರೂ ಇರಲಿ ಅಂತೇಳಿ ಹೊಸ ಚಿಗುರು. ಹಂಗೆ. ಅದಕ್ಕೆ ಇದೇನ್ ಮಾಡ್ಬೇಕಂದ್ರೆ ಹಿಂಗ ಪ್ಲೇಟ್ ಮಾಡಿ ಒಂದ್ ಕಡೆಗಾದ್ರೂ ಚರ್ಮ ಹಾಕನ. ಇದಕ್ಕೆ ಹೊಸ ಟಚ್ ಅವ್ರು ಮಾಡಿದ್ರು ಕೂಡ ಹಳೆ ಟಚ್ ನಾವು ಬಿಟ್ಟಿಲ್ಲ, ಚರ್ಮ ಹಾಕ್ತಾರೆ. ಒಂದ್ ಕಡೆಗಾರು ಹಾಕಿ ಉಳಿಲಿ, ಇರ್ಲಿ ನಮ್ ಚರ್ಮ ಇರ್ಲಿ. 2 ಪ್ಲಾಸ್ಟಿಕ್ ಆಗಬಹುದು, ಒಂದಾರು ಇರ್ಲಿ, ಆ ನಾದ ಇರ್ಲಿ ಅಂತೇಳಿ ಒಂದ್ ಕಡೆಗೆ ಚರ್ಮ, ಒಂದ್ ಕಡೆಗೆ ಪ್ಲಾಸ್ಟಿಕ್ ಮಾಡಿ ಇದನ್ನು ಕೂಡ ಚರ್ಮಕ್ಕ ಅಣಿ ಮಾಡ್ತಾರೆ. ಇದನ್ನ ಕೂಡ ಸೇಲ್ ಮಾಡ್ತೀವಿ ಸರ್. ಯಾಕಂದ್ರೆ ಇದನ್ನ ಜಾಸ್ತಿ ಮಾಡಲ್ಲ ಸರ್. ಕೆಲವೊಂದ್ ಜನ ಏನಂತಾರ, ಇವಾಗ ವೇಟ್ ಲೆಸ್ ಬೇಕು, ನಮಗೆ ಸ್ಟೀಲಿನ ಡೋಲ್ ಬೇಕು, ಆರಾಮಿರ್ಬೇಕು, ಆದ ತಕ್ಷಣ ಜಲ್ದಿ ರೆಡಿ ಆಗ್ಬೇಕು ಅನ್ನೋದಕ್ಕಾಗಿ ಇದು
ಮಾರ್ತಾ ಇದೀವಿ ಇವಾಗ. ಸೊ ನೀವು ಮಾಡಲ್ಲ ಅಂತ ಹೇಳಿಲ್ಲ, ಜನಗಳ ಡಿಮ್ಯಾಂಡ್ ಇದೆ, ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಹೌದು, ಮಾಡ್ಬೇಕು ಸರ್. ಜನ ಹೆಂಗ್ ಹೋಗ್ತಾರೆ ಹಂಗೆ ಹೋಗ್ಬೇಕು ನಾವು. ಜನ ಏನ್ ನಾನು ಇದೇ ಮಾಡ್ತೀನಿ, ಇದೇ ತಗೋಣಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರು ಏನು ಇಷ್ಟಪಡ್ತಾರೆ ಅದು ಕೊಡ್ತೀವಿ. ಬಟ್ ಏನಂದ್ರೆ ಹಿಂದಲ್ದು ಏನಿದೆಯಲ್ಲ ಅದು ಉಳಿಸ್ಬೇಕಂತಷ್ಟೇ. ಅಷ್ಟೇ. ನಾವು ಹೇಳ್ತೇವೆ ಅವರಿಗೆ, ಸರ್ ಹಿಂಗೆ ಪ್ಲಾಸ್ಟಿಕ್ ನಾವು ಫಸ್ಟ್ ತೋರ್ಸೋದು, ಫಸ್ಟ್ ಇದು ಮಾಡೋದು, ಇದ್ರ ಬಗ್ಗೆನೇ ಒತ್ತು ಕೊಡೋದು ಜಾಸ್ತಿ. ಇದನ್ನ ಪ್ರಭಾವ ಹೌದು, ಇದನ್ನ ತಗೊಳ್ರಿ, ಇದು ಆದ್ರೆ ಮೂಲ, ಇದು ನಮ್ದು ಉಳಿಯುತ್ತೆ ಸಂಸ್ಕೃತಿ ಅಂತೇಳಿ ಅವ್ರಿಗೆ ಹೆಂಗ್ ಇಷ್ಟ ಮಾಡ್ತೈತೆ, ಮತ್ತೆ ಲಾಸ್ಟ್ ಒಪ್ಪಿಲ್ಲಪ್ಪ ಅಂದ್ರೆ ಇದನ್ನ ಕೊಟ್ಟು ಕಳಿಸ್ತೀವಿ. ಎಷ್ಟು ಕೆಜಿ ಇದೆ ಸರ್ ಇದು? ಇದು 9 ಕೆಜಿ 10 ಕೆಜಿ ಕೆಜಿ ಹೊತ್ಕೊಂಡು ಬಾರಿಸ್ಬೇಕು. ಹೌದು, ಇದು ಇನ್ನ ಚಿಕ್ಕದಿದೆ ಸರ್. ಅಪ್ಪಾಜಿ ಅವ್ರದ್ದು ದೊಡ್ಡದಿದೆ. ನಾವು ಇವಾಗೆಲ್ಲ ಸ್ವಲ್ಪ ಸಣ್ಣದು ಮಾಡ್ಕೊಂಡಿವಿ. ಈಗ ಇದು ಮರದ ಬಗ್ಗೆ ಹೇಳ್ತಾರಲ್ಲ, ಏನ್ ಮರ ಇದು? ಇದು ಸಿವನೆಕಾಯಿ ಅಂತಾರ. ಶಿವನೆಕಾಯಿ ಮರ. ಸಿವನೆಕಾಯಿ, ಬಿಳೆವನ್ನಿ, ಕಬ್ಬಕ್ಕಿ, ಆಮೇಲೆ ಜಂಗಲ್ ವುಡ್ಡು, ಈ ತರ ನಾನಾ ವೆರೈಟಿ ಬರ್ತದೆ, ಹೆಸರು ಬರ್ತದೆ. ಬಟ್ ಏನಂದ್ರೆ ದೊಡ್ಡ ಕಾಂಡ. ಹೌದು, ಅದು ಪೂರಾ ಬಡ್ಡಿನೇ ಮುಗಿಸ್ಕೊಂಡು ಅದ್ರೊಳಗೆಲ್ಲ ಅವಾಗೆಲ್ಲ ಕೈಯಿಂದ ತೋರ್ತಿದ್ರಿ. ಈಗಿಲ್ಲ ಮಿಷಿನ್ ಬಂದಿದೆ, ಅದನ್ನ ಗ್ರೈಂಡಿಂಗ್ ಮಿಷಿನ್ ಒಳಗೆ ಹಾಕಿದ್ರೆ ಸೀದಾ ಈ ಓರಕ್ಕೆ ಆಗಲ್ಲ ಸರ್. ನಮ್ಮ ಅಪ್ಪಾಜಿ ನಮ್ಮ ತಾತ ಅವ್ರು ಬರ್ದಿದ್ದು ಡೊಳ್ಳಿದು. ನಿಮ್ಮ ತಂದೆಯವ್ರದ್ದು ಡೋಲ್ ಇದು? ಹೌದು ಸರ್, ಅದು ಟ್ರೈಲರು. ಅದೇ 10 ಕೆಜಿ ಇದು? ಇದು ಮರಿ. ಅದು ಅಮ್ಮ ತಂದೆ. ಎಷ್ಟು ಕೆಜಿ ಇದು ಸರ್? ಬರ್ಬೋದು, ಒಂದು 20 ಕೆಜಿ ತನಕ ಬರ್ಬೋದು. ಕೆಜಿ ಆರಾಮಿದೆ. 18ರಿಂದ 20 ಕೆಜಿ. 20 ಕೆಜಿ. ಬಾಸ್ ಹೊತ್ಕೋತಾ ಇದ್ರು. ಹೌದು, ಅವಾಗೆಲ್ಲ ವಯಸ್ಸಿನಲ್ಲೆಲ್ಲ ಭಾಳ ಬಡ್ದಾಡ್ರಿ. ಇವಾಗ ಏನಂದ್ರೆ ಇದೆಲ್ಲ ಹಳೇದಾಗಕ್ಕೆ ನಾವೆಲ್ಲ ಮತ್ತೆ ಫಿನಿಶಿಂಗ್ ಮಾಡಿ ಕಲರ್ ಚೇಂಜ್ ಮಾಡಿ ನಮ್ಮ ಇದಕ್ಕೆ ಕಟ್ಟಿ ನಮ್ಮ ಆಗಿರೋದು ನೋಡ್ರಿ ಹೆಂಗಾಗ್ಯವ. ಹೌದನ್ರಿ? ಬಾತ್ ಬಿಟ್ಟವ ಆ ಕಡೆಗೆ ಈ ಕಡೆಗೆ ನಾವು ಹಿಂಗೆ ಕಟ್ತೀವಲ್ರಿ, 2-3 ಮತ್ತೆ ಮೇಲೆ ಈಗ ಡೊಳ್ಳು ಕಟ್ಕೊಂಡ್ಮೇಲೆ ಹಿಂಗೆ ಇದು ನೋಡ್ರಿ, ಹಿಂಗೆ ಡೊಳ್ಳು ಕಟ್ಕೊಂಡ್ಮೇಲೆ ಹತ್ತು ಮನೆ ನೋಡ್ರಿ ಹಿಂಗೆ ಆತ ಸರ್ ಏನ್ ಮಾಡ್ತಾರೆ? ಹತ್ತು ಬೇಕತ್ತ. ಅಯ್ಯೋ, ನೋಡ್ರಿ ಇವನ ಮೇಲೆ ಒಂದು ಡೊಳ್ಳು ಹಿಂಗೆ ಮನುಷ್ಯನ ಹಿಂಗೆ ಕಟ್ಕೊಂಡ್ ಅವನ ಮೇಲೆ ಒಂದು ಡೊಳ್ಳು ಕಟ್ಕೊಂಡಾಗ ಹೆಂಗಾಗ್ತದೆ ಹೇಳ್ರಿ? ನಡುವು ಮತ್ತೆ ಬಗ್ಲಂಗೆ ಇರ್ತದೆ. ಸೊ ಕೆಳಗಡೆ ನಿಂತಿರೋ ಹಿಡ್ಕೋಬೇಕು ಗಟ್ಟಿಗೆ. ಹೌದು, ಇದು ನಡುವಿಗೆ ಇರ್ತದೆ, ಎಲ್ಲಿ ಹಿಡ್ಕೊಂಡಂಗೆ ಅವಶ್ಯಕತೆ ಇಲ್ಲ. ನಾವು ಮೇಲೆ ಅದ್ರ ಮೇಲೆ ಹೇಳಿ ಮೇಲೆ ಕೊಡು. ಯಾರು ಹಿಡ್ಕೊಳ್ಳಲ್ಲ, ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ. ಹೌದು, ಬರೀ ಡೊಳ್ಳು ನುಡಿಸು ಬಾರಿಸೋದು. ಈಗ ಇದು ಯಾರು ಹಿಡ್ಕೊಂಡಿರೋದಿಲ್ಲ, ಇದು ಏನಿರ್ತೈತೆ ಪೂರಾ ನಡುವಿಗೆ ಇರ್ತೈತೆ. ಇಲ್ಲಿ ಹಗ್ಗಕ್ಕೆ ಇದೆ ಹಗ್ಗ ಇರ್ತೈತಿ. ಆ ಹಗ್ಗದ ಬಿಗುವಿನ ಮೇಲೆ 3 ಹತ್ತಿರ್ತಾರೆ. ಹಗ್ಗದ ಬಿಗುವಿನ ಮೇಲೆ ಹತ್ತಾರ. ಸೊ ಸೊಂಟದ ಪವರ್ ಅಲ್ಲಿ ನಿಂತ್ಕೋಬೇಕು. ಹೌದು. ಈಗಿನ ಕಾಲದಲ್ಲಿ ಎಣ್ಣೆ ಹೊಡೆ ಮಂದಿ ಇದಾರೆ, ಇಂತಿಂತ ದೊಡ್ಡ ಹೊತ್ಕೊಂಡು ಎಲ್ಲಿಂದ ಮಾಡ್ತಾರೆ. ಹಂಗಾಗಿನೇ ಈ ಡೊಳ್ಳು ಕಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಬಟ್ ಇವಾಗ ಜನಪದ ಕಲೆಗಳು ಸರ್ಕಾರ ಸ್ವಲ್ಪ ಇದು ಮುತುವರ್ಜಿ ವಹಿಸಿರೋದ್ರಿಂದ ಈಗ ಹಂಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆಗ್ತಾ ಇದೆ. ಎಲ್ಲ ಕಡೆಗೆ ಈಗ ಗೌರ್ಮೆಂಟ್ ಫಂಕ್ಷನ್ ಆಗಲಿ, ರಾಜಕೀಯ ಫಂಕ್ಷನ್ ಆಗಲಿ, ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಎಲ್ಲನಾಗಲಿ ಡೊಳ್ಳು ಕೇಳ್ತಾರೆ. ಸಿದ್ದರಾಮಯ್ಯ ಅವ್ರ ಮುಂದೆ ಬಾರಿಸಿದ್ರಿ? ಹೌದು ಸರ್. ಎಷ್ಟು ಸಲ ಬರ್ತಿದ್ರಿ? ಭಾಳ ಸಲ ಬಾರಿಸಿದ್ರು. ಇವರೆಲ್ಲ ಬಾರಿಸಿದ್ದಾರೆ. ನಮ್ಮ ಮಕ್ಕಳು ಸಮೇತ ಮಾತಾಡ್ಸಿದ್ದಾರೆ. CM ಏನಂತ ಮಾತಾಡ್ಸಿರಪ್ಪ ಸಿದ್ದರಾಮಯ್ಯ ಸಾಹೇಬ್ರನ್ನ? ನೀನು ಡೊಳ್ಳು ನುಡಿಸ್ತೀಯಾ? ಎಲ್ಲೆಲ್ಲಿ ಸುಟ್ಟು ನುಡಿಸಿದ್ಯಾ? ತಮಿಳ್ನಾಡು, ಹೈದರಾಬಾದ್, ಈ ಲೋಕಲ್ ಎಲ್ಲ ಹೋಗ್ಬಂದು. ಓಕೆ. ಸೊ ಮುಖ್ಯಮಂತ್ರಿ ಮುಂದೆ ನುಡಿಸಿದ್ಯಾ? ಯಾರು? ಸಿದ್ದರಾಮಯ್ಯ ಅವ್ರ ಮುಂದೆ ನುಡಿಸಿದ್ಯಾ? ಯಾವಾಗ? ಮೊನ್ನೆ ಹೋಗಿದ್ವಿ, ಅವಾಗ ನಮ್ಮ ತಾತ ಎಲ್ಲರೂ ಬಂದಿದ್ರು. ಅವಾಗ ಏನಪ್ಪ ನೀನು ಎಲ್ಲಾದ್ರೂ ಇರ್ತೀವಿ ಅಂತ ಕೇಳಿದ್ರು. ಆಯ್ತು ಸರ್ ಅಂತ ಹೇಳಿದೆ ನಾನು. ಆಮೇಲೆ ಎಲ್ಲ ಇರ್ತೀರಪ್ಪ, ನಿನಗೆ ಒಂದು ಗುಡ್ ಲ್ಯಾಕ್ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು? ಹಾಂ, ಗುಡ್ ಲ್ಯಾಕ್. ಇವ್ರು ಮಾತಾಡ್ಸಿದ್ರಾ? ಯಾವಾಗನ ಬರಲಿ ಬಾರಪ್ಪ, ನೀನು ಫಸ್ಟ್ ಮುಂದೆ ಇರ್ಬೇಕು ನೀನು ಅಂತ. ಭೂಮಿಕಾ ಏನು ಓದ್ತಾ ಇದೆಯಾ? 5th ಸ್ಟ್ಯಾಂಡರ್ಡ್. ಓಕೆ. ಡೊಳ್ಳು ನುಡಿಸ್ತೀಯಾ? ಎಲ್ಲೆಲ್ಲಿ ನುಡಿಸಿದ್ಯಾ? ಬೆಂಗಳೂರು ಆ ಕಡೆ ಎಲ್ಲ ಹೋಗಿದ್ಯಾ? ಸೊ ದೊಡ್ಡವರೆಲ್ಲ ಮಾತಾಡಿಸ್ತಾರೆ ನಿನ್ನ? ಯಾರ್ಯಾರು? ಸಿದ್ದರಾಮಯ್ಯ ಮಾತಾಡ್ಸಿದ್ದಾರೆ. ಏನಂತ? ನೀನು ಯಾವಾಗ ನೋಡಲಿ ಬರೀ ತಾಳ ಬಡಿತೀಯಲ್ಲ, ಡೊಳ್ಳು ಬಡಿಬೇಕು ಅಂತ. ಈ ಡೊಳ್ಳಿನ ಟೀಮ್ ಏನಿದೆ ಸರ್, ಇವ್ರು 10 ಜನದ್ದು. ಇವಳು ಅದರಲ್ಲೇ ತಾಳ ಮಾಡ್ತಾಳೆ. ತಾಳ ಅಂದರೆ ಕಂಸಾಳೆ. ಹೌದು, ತಾಳ ಮಾಡ್ತಾಳಲ್ಲ. ಯಾವಾಗ ನಾವು ಹೋಗ್ಲಿ, ನೀನು ಬರೀ ತಾಳ ಆಗ್ತಿದ್ಯಲ್ಲ, ಡೊಳ್ಳು ಯಾವಾಗ ಬಾರಿಸ್ತೀನಿ ನೀನು? ನೀನು ಡೊಳ್ಳು ಬಾರಿಸಿರಿ ಇನ್ನೂ ಸ್ವಲ್ಪ ಜಾಸ್ತಿ ಎತ್ತರ ಆಗ್ತೀನಿ, ಇನ್ನು ಕುಳ್ಳಿಕ್ಕಿದೆಯಲ್ಲ ನೀನು ಅವಾಗಿಂದ ಅಂತಂದು ಅಂದರು. ಆಮೇಲೆ ನಾವು ಮೊನ್ನೆ ರಾಜ್ಯೋತ್ಸವ, ರೀಸೆಂಟಾಗಿ ನಮ್ಮ ಅಪ್ಪರಿಗೆ ರಾಜ್ಯೋತ್ಸವ ಆದಾಗ CM ಸಿದ್ದರಾಮಯ್ಯ ಸಾಹೇಬರು ನಮಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಸರ್. ಹೋದಾಗ ಇವರು ಶಿವರಾಜ್ ತಂಗಡಿಗೆ ಸಾಹೇಬ್ರನ್ನ ಕೇಳಿದ್ರು, ಇವ್ರು ನಮ್ಮ ಕಾರ್ಮಚಪ್ಪ ಅವರು ಅಂತಂದು ಅವ್ರನ್ನ ಇನ್ವಿಟೇಜ್ ಮಾಡಿಸಿದ್ರು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ರು ಅವರು, ನನಗೆ ಗೊತ್ತಪ್ಪ ಅವರೆಲ್ಲ. ನಾನು ಲಾಸ್ಟ್ ಟೈಮ್ ನಾವು ಯೂನಿವರ್ಸಿಟಿ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಮೊಮ್ಮಕ್ಕಳೆಲ್ಲ ನನಗೆ ಡೊಳ್ಳು ಮಾಡ್ತಿದ್ದಾರೆ. ಇವರು 3ನೇ ತಲೆಮಾರಿಂದ ನಾವು ಡೊಳ್ಳು ಕುಣಿತ ನೋಡಿದ್ದೀನಿ ಇವ್ರದ್ದು. ಆಮೇಲೆ ಇವ್ರ ಮೊಮ್ಮಕ್ಕಳು ಕೂಡ ನನಗೆ ಮಾತಾಡ್ಸಿದ್ರು. ಆಮೇಲೆ ಇವ್ರನ್ನೆಲ್ಲ ಮಾತಾಡಿಸಿ ಇವಳನ್ನೆಲ್ಲ ಮಾತಾಡ್ಸಿ ಏನಂದ್ರು, ಏನಪ್ಪ ನೀವು ಬರೀ ಡೊಳ್ಳು ಎಲ್ಲಿಗೆ ನೋಡಿ ಡೊಳ್ಳು ತಗೊಂಬರ್ತಿದ್ರಲ್ಲ, ನೀವೇನು ಸ್ಕೂಲಿಗೆ ಏನು ಹೋಗಲ್ಲ, ನೀವು ಬರೀ ಇದನ್ನೇ ಮಾಡ್ತಾಯಿದ್ರೆ, ನಿಮ್ಮ ತಾತ ಇದನ್ನೇ ಕಲಿಸ್ಕೋದಾನ, ನೀವು ಸ್ಕೂಲ್ ಓದ್ಬೇಕಪ್ಪ, ಚೆನ್ನಾಗಿ ಓದಿರಿ, ನಾಳೆಲ್ಲ ಆಫೀಸರ್ಗಳೆಲ್ಲ ಆಗ್ತಾರೆ,
ಇದ್ರ ಜೊತೆಗೆ ನೀವು ಸ್ಕೂಲಿಂದ ಬಿಡಬಾಡ್ರಿ ಅಂತಂದೇಳಿ ಹೇಳಿದ್ರು ಸರ್ ಸಾಹೇಬ್ರು. ಸಿದ್ದರಾಮಯ್ಯನವರು. ಹೌದು. ಆವಾಗ ಮಕ್ಕಳು ಹೇಳಿದಿಲ್ಲ ಸರ್, ನಾವು ಬಿಡಿ ದಿನದಲ್ಲಿ ಸ್ಕೂಲಲ್ಲಿ ಟೈಮ್ನಲ್ಲಿ ಮಾತ್ರ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್, ಇಲ್ಲದ್ರೆ ಬರಲ್ಲ, ನಮ್ಮದು ಒಂದು ಟೀಮ್ ಇದೆ ಇದು ಮಾಡ್ಕೊಂಡು ಬರ್ತಿದ್ದೀವಿ ಅಂತ ನಂದು ಇದು ಮಾಡಿದ್ರು ಸರ್ ಸಾಹೇಬ್ರು. ಭಾಳ ಖುಷಿ ಪಟ್ಟರು. ಆಮೇಲೆ ಅವರು ಡೊಳ್ಳೆಲ್ಲ ವೈಯಕ್ತಿಕವಾಗಿ ಗೊತ್ತವರು. ಹೌದು ಸರ್. ಈ ನಮ್ಮ ಅಪ್ಪ ಅವ್ರ ಪರಿಚಯ ಭಾಳ ಹಳವು ಬಂದು ಸರ್. ಜನತಾದಳ ಇದ್ರು ಫಸ್ಟ್. ಜನತಾದಳ ಆದಮೇಲೆ ಹೌದು ಸರ್, ಟ್ಯಾಕ್ಟ್ರಿ ಶೋರೂಮ್ ಇದ್ದಾಗ ಮಡಿಕೆದೊಂದು ಗುರುತು ಇಟ್ಕೊಂಡಿದ್ರೆ ನಮ್ಮ ಊರಾಗೆಲ್ಲ ಕ್ಯಾನ್ವಸಿಗೆ ಬಂದಿದ್ರು. ಅವಾಗ ನಾವು ಡೊಳ್ಳು ಕುಣಿತ ಮಾಡಿದ್ವಿ ಸರ್. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25-30 ವರ್ಷ ಆಗಿರ್ಬೋದು ಸರ್. ಆ ಕಾರ್ಯಕ್ರಮದಿಂದ ಪರಿಚಯ ಆಗಿದ್ದಾರು. ಆಮೇಲೆ ನಮಗೆ ಇಲ್ಲೆಲ್ಲ ನಮ್ಮ ಡೊಳ್ಳು ಕುಣಿತಕ್ಕೆ ಆಮೇಲೆ ನಮ್ಮ ಜನಪದ ಕಲಾವಿದನ ಉಳಿಸಿರೋದು ನಮ್ಮ MP ಪ್ರಕಾಶ್ ಸಾಹೇಬರು. ಅವ್ರನ್ನೇ ಇವರು ಪರಿಚಯ ಮಾಡಿಕೊಟ್ರು. ಇವ್ರು ನಮ್ಮ ಕಾರ್ಮೆಚಪ್ಪರು. ಆಮೇಲೆ ಡೊಳ್ಳು ಕುಣಿತ ಮಾಡ್ತಾರೆ, ಆಮೇಲೆ ಇದೆಲ್ಲ ನಾಟಕದೆಲ್ಲ ಇದು ಮಾಡ್ತಾರೆ, ಭೀಮನ್ ಪಾಠ ಕೂಡ ಮಾಡಿದ್ರು ಭಾಳ ಇದೆ ಅಂತ. ಅವಾಗಿಂದ ಅವರೇ MP ಪ್ರಕಾಶ್ ಸಾಹೇಬ್ರೆ ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪರಿಚಯ ಮಾಡಿಕೊಟ್ರು. ಹಂಗಿಂದ ಅವಾಗಿಂದ ಪರಿಚಯ ಅವರು. ನಾವು ಕಾರ್ಯಕ್ರಮ ಹೋದಲ್ಲೆಲ್ಲ ಮಾತಾಡ್ಸಾರ ಸಾಹೇಬ್ರು, ಮಾತಾಡ್ಸಾರ ಹೆಂಗಿದಿರಿ, ಹೆಂಗೆ ನೋಡ್ತಾರೆ, ಇವಾಗೆಲ್ಲ ನಿಮ್ಗೆ ಹೆಂಗೆ ಬೇಡಿಕೆ ಬಂದೈತೆಲ್ಲ ವಿಚಾರಿಸ ಮಾಡ್ತಾರೆ ಸರ್. ಇವಾಗಿನ ಹಿಂದಿನ ಮುಖ್ಯಮಂತ್ರಿಗಳಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಇರೋದಕ್ಕೆ ನಮ್ಗೆ ಭಾಳ ಅನುಕೂಲ ಆಗಿದೆ ಸರ್. ನಮ್ಮ ಬಗ್ಗೆ ವಿಚಾರ ಮಾಡ್ತಾರೆ ಜನರು. ಹೌದು, ಆಸಕ್ತಿ ಸರ್ ಮಾಡ್ತಾರೆ. ಆಮೇಲೆ ನಮ್ಮ ತಾಯಿಯವರು ಕೂಡ ಕಂಬಳಿ ಕಸೂತಿ ಮಾಡ್ತಾರೆ ಸರ್. ನಮ್ಮ ತಾಯಿಯವರು ಕೂಡ ಕಂಬಳಿ ಕಸೂತಿ ಮಾಡ್ತಾರೆ. ಪ್ರಶಸ್ತಿ ಕೊಟ್ಟರು. ಅವ್ರಿಗೆ ಕೂಡ ಕನಕರತ್ನ ಪ್ರಶಸ್ತಿ ಬಂದಿದೆ ಸರ್. ಅಪ್ಪ ಅವ್ರದ್ದು ಡೊಳ್ಳು ಕುಣಿತ ಚರ್ಮಾವಧಿದೆಲ್ಲ ನಾವು ರೆಡಿ ಮಾಡ್ತೀವಿ. ಅಪ್ಪನ್ನ ನಮ್ಮ ತಾಯಿದು ಕೂಡ ಬಿಟ್ಟಿಲ್ಲ ಸರ್. ಅವರು ಕಂಬಳಿ ಕಸೂತಿ ಮಾಡ್ತಾರೆ ಸರ್. ಕಂಬಳಿ ಹೌದು ಸರ್. ಕುರುವಿನಿಂದ 30 ಐಟಮ್ ರೆಡಿ ಮಾಡ್ತಾರೆ ಸರ್. ಈಗ ಕಟ್ಕೊಂಡು ನುಡಿಸ್ತಾರಾ? ನುಡಿಸ್ತಾರೆ ಸರ್. ಕಟ್ಟಿ ಕಟ್ಟಿ ಹಾಕಪ್ಪ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.